ಇವನಿಗೆ ಕೋಳ ತೊಡಿಸಿ. ಇನ್ಸ್ಪೆಕ್ಟರ್ ಜೋರಾಗಿ ಮೇಜಿನ ಮೇಲೆ ಕೈ ಕುದಿದರು ಮತ್ತು ಅವರ ಕೋಪಗೊಂಡ ಧ್ವನಿ ಇಡೀ ಪೊಲೀಸ್ ಠಾಣೆಯಲ್ಲಿ ಪ್ರತಿಧ್ವನಿಸಿತು. ಇದನ್ನು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ ಇಡೀ ದೇಹ ನಡುಗುತ್ತಿತ್ತು ಮತ್ತು ಗಂಟಲಿನಲ್ಲಿ ಮುಳ್ಳು ಚುಚ್ಚಿದಂತೆ ಭಾಸವಾಗುತ್ತಿತ್ತು. ನಾನು ಹೆದರಿದ ಧ್ವನಿಯಲ್ಲಿ ಏನನ್ನಾದರೂ ಹೇಳಲು ಪ್ರಯತ್ನಿಸಿದೆ, ಆದರೆ ಬಾಯಿಯಿಂದ ಶಬ್ದಗಳೇ ಹೊರಬರಲಿಲ್ಲ. ಸಾಹೇಬರೇ, ನಾನು ನಿರಪರಾಧಿ, ನಾನು ಕೈ ಜೋಡಿಸಿ ಹೇಳಿದೆ. ಎದುರುಗಡೆ ಆ ಮಹಿಳೆ ಕುರ್ಚಿಯ ಮೇಲೆ ಕಾಲುಗಳ ಮೇಲೆ ಕಾಲು ಹಾಕಿ ಕುಳಿತಿದ್ದಳು ಮತ್ತು ಅವಳ ಮುಖದಲ್ಲಿ ಗೆಲುವಿನ ನಗು ಇತ್ತು. ಅವಳು ತನ್ನ ದುಬಾರಿ ಕನ್ನಡಕವನ್ನು ತೆಗೆದು ಮೇಜಿನ ಮೇಲೆ ಇಟ್ಟಳು ಮತ್ತು ಸಿಡುಕಿನಿಂದ ನುಡಿದಳು, ಇನ್ಸ್ಪೆಕ್ಟರ್ ಸಾಹೇಬರೇ, ಇಂತಹ ಕಪ್ಪದಾರ್ಥ ಮನುಷ್ಯರ ಪ್ರಾಮಾಣಿಕತೆ ಅವರಿಗೆ ಅವಕಾಶ ಸಿಗುವವರಿಗೆ ಮಾತ್ರ ಇರುತ್ತದೆ ಎಂದು ನಾನು ಮೊದಲೇ ಹೇಳಿದ್ದೆ. ಇವನು ನನ್ನ ಫೋನ್ ಅನ್ನು ಕದ್ದಿದ್ದಾನೆ ಮತ್ತು ನನ್ನ 10,000 ರೂಪಾಯಿಗಳನ್ನು ಕೂಡ ದೋಚಿದ್ದಾನೆ. ಇಲ್ಲ ಸಾಹೇಬರೇ, ನಾನು ಕಿರುಚಿದೆ. ನನಗೆ ಹಣ ಎಲ್ಲೂ ಸಿಗಲಿಲ್ಲ. ನನಗೆ ಕೇವಲ ಫೋನ್ ಮಾತ್ರ ಸಿಕ್ಕಿತ್ತು. ಸಾಕು, ಬಾಯಿ ಮುಚ್ಚು. ಇನ್ಸ್ಪೆಕ್ಟರ್ ಬೆರಳು ತೋರಿಸಿ ನನ್ನನ್ನು ಸುಮ್ಮನಿರಿಸಿದರು. ನಿನ್ನಂತಹವರು ಮೊದಲು ಕಳ್ಳತನ ಮಾಡುತ್ತಾರೆ ಮತ್ತು ನಂತರ ಅಮಾಯಕರಂತೆ ನಾಟಕವಾಡುತ್ತಾರೆ. ಕಾನ್ಸ್ಟೆಬಲ್, ಇವನನ್ನು ಕರೆದುಕೊಂಡು ಹೋಗಿ ಲಾಕಪ್ನಲ್ಲಿ ಹಾಕಿ. ಕಾನ್ಸ್ಟೆಬಲ್ ನನ್ನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಜೈಲಿನ ಸರಳುಗಳು ನನ್ನ ಕಣ್ಣ ಮುಂದೆ ನೃತ್ಯ ಮಾಡಲು ಶುರುಮಾಡಿದವು. ನಾನು ಆಕಾಶದ ಕಡೆಗೆ ನೋಡಿದೆ ಮತ್ತು ಮನಸ್ಸಿನಲ್ಲೇ ಅಂದುಕೊಂಡೆ, ಹೇ ದೇವರೇ, ನನ್ನ ಪ್ರಾಮಾಣಿಕತೆಗೆ ಇದೇ ಫಲವೇ? ನಾನು ಒಳ್ಳೆಯದನ್ನು ಮಾಡಿದ್ದಕ್ಕೆ ಇದೇ ಶಿಕ್ಷೆಯೇ? ನನ್ನ ಕಣ್ಣ ಮುಂದೆ ಕತ್ತಲು ಆವರಿಸಲಾರಂಭಿಸಿತು ಮತ್ತು ಇನ್ನು ಎಲ್ಲವೂ ಮುಗಿದೇ ಹೋಯಿತು ಎಂದು ನನಗೆ ಅನ್ನಿಸಿತು. ಆಗಲೇ ಅದೇ ಫೋನ್ನಲ್ಲಿ ಒಂದು ನೋಟಿಫಿಕೇಶನ್ ಬಂತು. ಮತ್ತು ನಂತರ ನನ್ನ ಹೆಸರು ಸಾರ್ಥಕ್. ನಾನು ಈ ಜೈಲಿಗೆ ಹೇಗೆ ತಲುಪಿದೆ ಮತ್ತು ಅಪರಾಧಿಗಳ ಸಾಲಿನಲ್ಲಿ ಹೇಗೆ ಬಂದು ನಿಂತೆ ಎನ್ನುವುದು ಬಡತನ, ಅಸಹಾಯಕತೆ ಮತ್ತು ಪರೀಕ್ಷೆಗಳನ್ನು ಒಳಗೊಂಡಿರುವ ಒಂದು ದೀರ್ಘವಾದ ಕಥೆಯಾಗಿದೆ. ನಾನು ನನ್ನ ಒಡಹುಟ್ಟಿದವರಲ್ಲಿ ಎಲ್ಲರಿಗಿಂತ ಹಿರಿಯವನು. ನಮ್ಮ ಮನೆಯಲ್ಲಿ ಬಡತನ ಮೊದಲೇ ಇತ್ತು, ಆದರೆ ಅಪ್ಪನ ಮರಣದ ನಂತರ ಅತಿ ದೊಡ್ಡ ಆಸರೆಯೇ ಕಸಿದುಕೊಂಡಂತಾಗಿತ್ತು. ಅವರು ತೀರಿಹೋಗಿ ಕೆಲವೇ ದಿನಗಳು ಕಳೆದಿದ್ದವು. ಆಗಲೇ ಮನೆಯಲ್ಲಿ ಊಟಕ್ಕೆ ಪರದಾಡುವ ಚಿಂತೆ ಶುರುವಾಯಿತು. ಅಮ್ಮ ನನ್ನ ಕಡೆ ನೋಡಿದಾಗ ಅವರ ಕಣ್ಣುಗಳಲ್ಲಿ ಅಸಹಾಯಕತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಒಂದು ರಾತ್ರಿ ಅವರು ನನ್ನ ಬಳಿ ಬಂದರು ಮತ್ತು ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು, ಸಾರ್ಥಕ್ ಮಗನೇ, ಈಗ ನೀನೇ ಈ ಮನೆಯ ಹಿರಿಯವನು ಮತ್ತು ನೀನೇ ಈ ಮನೆಗೆ ಆಧಾರ. ನಿಮ್ಮ ತಂದೆಯ ನಂತರ ದೇವರು ಈ ಜವಾಬ್ದಾರಿಯನ್ನು ನಿನ್ನ ಹೆಗಲ ಮೇಲೆ ಹಾಕಿದ್ದಾನೆ. ನಾನು ಅಮ್ಮನ ಕೈ ಹಿಡಿದುಕೊಂಡು, ಅಮ್ಮ, ನೀವು ಚಿಂತೆ ಮಾಡಬೇಡಿ, ನಾನು ಬದುಕಿರುವವರೆಗೂ ನನ್ನ ತಮ್ಮ ತಂಗಿಯರಿಗೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ. ನಾನೇ ಹಸಿದುಕೊಂಡಿರುತ್ತೇನೆ, ಆದರೆ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕುತ್ತೇನೆ ಎಂದೆ. ನನಗಿಂತ ಚಿಕ್ಕವರು 3 ತಂಗಿಯರು ಮತ್ತು ಒಬ್ಬ ತಮ್ಮನಿದ್ದನು. ತಮ್ಮ ಎಲ್ಲರಿಗಿಂತ ಚಿಕ್ಕವನು ಮತ್ತು ತಂಗಿಯರು ಬೆಳೆಯುತ್ತಿದ್ದರು. ನಾನು ಓದದಿದ್ದರೂ ಪರವಾಗಿಲ್ಲ, ಆದರೆ ನನ್ನ ತಂಗಿಯರು ಮತ್ತು ತಮ್ಮ ಚೆನ್ನಾಗಿ ಓದಿ ಒಂದು ಹಂತಕ್ಕೆ ತಲುಪಬೇಕೆಂದು ನಾನು ಬಯಸಿದ್ದೆ. ಮರುದಿನವೇ ನಾನು ಅಪ್ಪನ ಹಳೆಯ ಚೀಲವನ್ನು ತೆಗೆದೆ. ಅದನ್ನು ಸ್ವಚ್ಛಗೊಳಿಸಿ, ಮಂಡಿಯಿಂದ ಸಾಲದ ಮೇಲೆ ಹಣ್ಣುಗಳನ್ನು ತಂದು ಅಪ್ಪ ನಿಲ್ಲುತ್ತಿದ್ದ ಅದೇ ವೃತ್ತದಲ್ಲಿ ಹೋಗಿ ನಿಂತೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಾನು ಕೂಗುತ್ತಲೇ ಇದ್ದೆ, ಸೇಬು ತಗೊಳ್ಳಿ, ಬಾಳೆಹಣ್ಣು ತಗೊಳ್ಳಿ. ಜನರು ಬರುತ್ತಿದ್ದರು, ಚೌಕಾಶಿ ಮಾಡುತ್ತಿದ್ದರು, ಕೆಲವೊಮ್ಮೆ ಏನನ್ನಾದರೂ ಖರೀದಿಸುತ್ತಿದ್ದರು, ಮತ್ತೆ ಕೆಲವೊಮ್ಮೆ ನೋಡಿ ಹಾಗೆಯೇ ಮುಂದೆ ಹೋಗುತ್ತಿದ್ದರು. ಆದರೆ ದೇವರಿಗೆ ಧನ್ಯವಾದಗಳು, ನಮ್ಮ ಜೀವನ ನಡೆಯಲಾರಂಭಿಸಿತು. ದಿನಗಳು ಹೀಗೆ ಕಳೆಯುತ್ತಿದ್ದವು. ಅಷ್ಟರಲ್ಲೇ ಒಂದು ಹೊಸ ಸಮಸ್ಯೆ ಬಾಗಿಲು ತಟ್ಟಿತು. ಅಮ್ಮ ನನ್ನ ಬಾಲ್ಯದಲ್ಲಿಯೇ ನಮ್ಮ ದೂರದ ಪರಿಚಯಸ್ಥರ ಮನೆಯಲ್ಲಿ ನನ್ನ ಮದುವೆಯನ್ನು ನಿಶ್ಚಯಿಸಿದ್ದರು. ಈಗ ನಾನು ಸಂಪಾದಿಸಲು ಪ್ರಾರಂಭಿಸಿದ ಮೇಲೆ ಅವರು ಅಮ್ಮನ ಮೇಲೆ ಒತ್ತಡ ಹೇರಲು ಪ್ರಾರಂಭಿಸಿದರು. ಒಂದು ಸಂಜೆ ನನ್ನ ಅತ್ತೆ ಮಾವಂದಿರು ಮನೆಗೆ ಬಂದಾಗ ಅವರ ಧೋರಣೆಯೇ ಬದಲಾಗಿತ್ತು. ಅವರು ಹೇಳಿದರು, ನೋಡಿ ಸಹೋದರಿ, ಈಗ ಸಾರ್ಥಕ್ ಕೂಡ ಸಂಪಾದಿಸಲು ಶುರುಮಾಡಿದ್ದಾನೆ ಮತ್ತು ನಮ್ಮ ಮಗಳು ದೊಡ್ಡವಳಾಗಿದ್ದಾಳೆ. ಬೀದಿಯವರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈಗ ನಾವಿಬ್ಬರೂ ಇವರಿಬ್ಬರ ಮದುವೆ ಮಾಡುವುದರಲ್ಲೇ ಒಳ್ಳೆಯದಿದೆ. ಅಮ್ಮ ತಲೆ ತಗ್ಗಿಸಿ ಹೇಳಿದರು, ಆದರೆ ಅವನೀಗ ಕೆಲಸ ಮಾಡಲು ಪ್ರಾರಂಭಿಸಿದ್ದಾನೆ ಅಷ್ಟೇ. ಮದುವೆಯ ಖರ್ಚನ್ನು ಭರಿಸುವಷ್ಟು ಹಣ ನಮ್ಮ ಬಳಿ ಎಲ್ಲಿದೆ? ಸ್ವಲ್ಪ ಸಮಯ ಸಿಕ್ಕರೆ. ಅವರು ಮಾತನ್ನು ತುಂಡರಿಸಿ ಹೇಳಿದರು, ನೋಡಿ ಸಹೋದರಿ, ನೀವು ಹೀಗೆ ಮುಂದೂಡುತ್ತಿದ್ದರೆ ನಿಮ್ಮ ಮನಸ್ಸು ಬದಲಾಗಿದೆ ಎಂದು ನಾವು ಭಾವಿಸಬೇಕಾಗುತ್ತದೆ. ನನ್ನ ಮಗಳು ಬೆಳೆದಿದ್ದಾಳೆ. ಅವಳ ನಂತರ ನಾನು ಉಳಿದ ಮಕ್ಕಳ ಬಗ್ಗೆಯೂ ಯೋಚಿಸಬೇಕು. ನೀವು ಈಗ ಸಿದ್ಧರಿಲ್ಲದಿದ್ದರೆ ಸ್ಪಷ್ಟವಾಗಿ ಹೇಳಿಬಿಡಿ, ನಾವು ಬೇರೆ ಸಂಬಂಧವನ್ನು ನೋಡುತ್ತೇವೆ. ಈ ಮಾತು ಅಮ್ಮನ ಮನಸ್ಸಿಗೆ ತುಂಬಾ ಆಳವಾಗಿ ನಾಟಿತು. ಈ ಸಂಬಂಧ ಮುರಿದು ಹೋದರೆ ಹಳೆಯ ನೆಂಟಸ್ತಿಕೆಯೂ ಹಾಳಾಗುತ್ತದೆ ಮತ್ತು ಉಳಿದ ಪರಿಚಯಸ್ಥರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತದೆ ಎಂದು ಅವರಿಗೆ ಅನ್ನಿಸಿತು.
ಅದೇ ರಾತ್ರಿ ಅಮ್ಮ ನನ್ನ ಬಳಿ ಮಾತನಾಡಿದರು. ಮಗನೇ, ನಿನ್ನ ಮೇಲೆ ಈಗಾಗಲೇ ಬಹಳಷ್ಟು ಜವಾಬ್ದಾರಿಗಳಿವೆ ಎಂದು ನನಗೆ ಗೊತ್ತು. ಆದರೆ ಹೆಣ್ಣಿನ ಕಡೆಯವರು ಕೋಪಗೊಳ್ಳುತ್ತಿದ್ದಾರೆ. ನಾವು ನಿರಾಕರಿಸಿದರೆ ಸಂಬಂಧ ಮುರಿದು ಹೋಗುತ್ತದೆ. ನಾನು ಅಮ್ಮನ ಕಳವಳಗೊಂಡ ಮುಖವನ್ನು ನೋಡಿದೆ ಮತ್ತು ದೀರ್ಘವಾಗಿ ಉಸಿರು ಬಿಟ್ಟು ಹೇಳಿದೆ, ಅಮ್ಮ, ನಿಮ್ಮ ಸಂತೋಷ ಇದರಲ್ಲೇ ಇದ್ದರೆ ನನಗೇನೂ ಅಭ್ಯಂತರವಿಲ್ಲ. ಮಿಕ್ಕಿದ್ದೆಲ್ಲವನ್ನೂ ಆ ದೇವರು ನೋಡಿಕೊಳ್ಳುತ್ತಾನೆ. ಅವನೇ ಯಾವುದಾದರೂ ದಾರಿಯನ್ನು ತೋರಿಸುತ್ತಾನೆ. ಈ ರೀತಿಯಾಗಿ ಸರಳತೆಯಿಂದ ನನ್ನ ಮತ್ತು ವಿದ್ಯಾನ ಮದುವೆ ನಡೆಯಿತು. ಮದುವೆಗೆ ಹೆಚ್ಚು ಜನರು ಬಂದಿರಲಿಲ್ಲ. ಕೇವಲ ಕೆಲವು ಆಪ್ತ ಸಂಬಂಧಿಕರು ಮಾತ್ರ ಇದ್ದರು. ನಾನು ನನ್ನ ವಧುವನ್ನು ಕರೆದುಕೊಂಡು ಅಪ್ಪ ಕಟ್ಟಿಸಿದ್ದ ಆ ಹಳೆಯ 3 ಕೋಣೆಗಳ ಮನೆಗೆ ಬಂದೆ. ವಿದ್ಯಾ ಬಂದ ನಂತರ ಜವಾಬ್ದಾರಿಗಳು ಇನ್ನೂ ಹೆಚ್ಚಾದವು. ಮೊದಲೇ ಜೀವನ ನಡೆಸುವುದು ಕಷ್ಟವಾಗಿತ್ತು. ಈಗ ಮತ್ತೊಬ್ಬ ವ್ಯಕ್ತಿಯ ಖರ್ಚು ಸೇರಿಕೊಂಡಿತು. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಹೆಚ್ಚಾಗುತ್ತಿತ್ತು. ಆದರೆ ನನ್ನ ಆದಾಯ ಮಾತ್ರ ಅಷ್ಟೇ ಇತ್ತು. ಆದರೆ ವಿದ್ಯಾ ತುಂಬಾ ಅರ್ಥಮಾಡಿಕೊಳ್ಳುವಂತಹ ಹೆಂಡತಿಯಾಗಿದ್ದಳು. ಅವಳು ಎಂದಿಗೂ ಯಾವುದಕ್ಕೂ ಬೇಡಿಕೆ ಇಡಲಿಲ್ಲ ಅಥವಾ ದೂರು ನೀಡಲಿಲ್ಲ. ಅವಳು ಮನೆಯ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡಿದ್ದಳು ಮತ್ತು ಯಾವಾಗಲೂ ನನಗೆ ಧೈರ್ಯ ತುಂಬುತ್ತಿದ್ದಳು. ಸಾರ್ಥಕ್, ನೀವು ಸುಮ್ಮನೆ ಚಿಂತಿಸಬೇಡಿ. ದೇವರು ನಮ್ಮ ಜೊತೆಗಿದ್ದಾನೆ. ನೀವು ಕೇವಲ ಪರಿಶ್ರಮ ಪಡಿ, ಪ್ರಗತಿ ನೀಡುವುದು ಅವನ ಕೆಲಸ ಎನ್ನುತ್ತಿದ್ದಳು. ಅವಳ ಮಾತುಗಳಿಂದ ನನ್ನ ಧೈರ್ಯ ಹೆಚ್ಚಾಗುತ್ತಿತ್ತು. ನಾನು ಮುಂಜಾನೆಯೇ ಮಂಡಿಗೆ ಹೋಗುತ್ತಿದ್ದೆ. ಅಲ್ಲಿಂದ ತಾಜಾ ಹಣ್ಣುಗಳನ್ನು ತರುತ್ತಿದ್ದೆ ಮತ್ತು ದಿನವಿಡೀ ವೃತ್ತದಲ್ಲಿ ನಿಲ್ಲುತ್ತಿದ್ದೆ. ಕೆಲವೊಮ್ಮೆ ಮಳೆ ಬರುತ್ತಿತ್ತು, ಕೆಲವೊಮ್ಮೆ ಸುಡುವ ಬಿಸಿಲಿರುತ್ತಿತ್ತು. ಆದರೆ ನಾನು ನನ್ನ ಜಾಗದಿಂದ ಕದಲುತ್ತಿರಲಿಲ್ಲ. ಕಳೆದು ಹೋಗುವ ಪ್ರತಿದಿನವೂ ಒಂದು ಹೊಸ ಪರೀಕ್ಷೆಯನ್ನು ಹೊತ್ತು ತರುತ್ತಿತ್ತು. 1 ವರ್ಷದ ನಂತರ ದೇವರು ನಮಗೆ ಮಗಳ ರೂಪದಲ್ಲಿ ಸಂತೋಷವನ್ನು ನೀಡಿದನು. ಮನೆಯಲ್ಲಿ ಸಂತೋಷವೇನೋ ಬಂದಿತು, ಆದರೆ ಅದರ ಜೊತೆಗೆ ಖರ್ಚುಗಳ ಬಿರುಗಾಳಿಯೂ ಬಂದಿತು. ಮಗಳ ಹಾಲು, ಔಷಧಿ ಮತ್ತು ಇತರ ಖರ್ಚುಗಳು ನನ್ನ ಬೆನ್ನೆಲುಬನ್ನೇ ಮುರಿದವು. ಅಮ್ಮ ನನಗೆ ತಿಳಿ ಹೇಳಿದರು, ಮಗನೇ, ಈ ಮಗು ತನ್ನ ಹಣೆಬರಹದ ಪಾಲನ್ನು ಹೊತ್ತು ತಂದಿದ್ದಾಳೆ. ಆದ್ದರಿಂದ ಹೆದರಬೇಡಿ. ಆದರೆ ಒಂದು ಮಾತು ನೆನಪಿಡು, ಎಂದಿಗೂ ದುರಾಸೆಗೆ ಬಿದ್ದು ಅಡ್ಡದಾರಿಯ ಕಪ್ಪು ಹಣ ಸಂಪಾದನೆಯನ್ನು ಮನೆಗೆ ತರಬೇಡಿ. ಏಕೆಂದರೆ ಅಕ್ರಮ ಸಂಪಾದನೆಯು ಮನೆಯ ಪ್ರಗತಿಯನ್ನು ಹಾಳುಮಾಡುತ್ತದೆ ಮತ್ತು ಮಕ್ಕಳ ಜೀವನವನ್ನು ಹಾಳುಮಾಡುತ್ತದೆ. ಅಮ್ಮನ ಈ ಮಾತು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದಂತಾಯಿತು. ನಾನು ಹಸಿವಿನಿಂದ ಸತ್ತರೂ ಪರವಾಗಿಲ್ಲ, ಆದರೆ ನನ್ನ ಮನೆಯವರಿಗೆ ಅಕ್ರಮ ಸಂಪಾದನೆಯ 1 ಪೈಸೆ ಹಣವನ್ನೂ ನೀಡುವುದಿಲ್ಲ ಎಂದು ನಿರ್ಧರಿಸಿದೆ. ಕಾಲ ತನ್ನ ವೇಗದಲ್ಲಿ ಓಡುತ್ತಿತ್ತು. ನನ್ನ ತಂಗಿಯ ಮದುವೆಯೂ ನಿಶ್ಚಯವಾಯಿತು. ಹುಡುಗನ ಕಡೆಯವರು ಒಳ್ಳೆಯವರೇ ಆಗಿದ್ದರು, ಆದರೆ ಅವರ ಕೆಲವು ಬೇಡಿಕೆಗಳಿದ್ದವು. ನಿಶ್ಚಿತಾರ್ಥವಾಗಿ 2 ವರ್ಷಗಳು ಕಳೆದು ಹೋಗಿದ್ದವು ಮತ್ತು ಈಗ ಅವರು ಮದುವೆಯ ದಿನಾಂಕವನ್ನು ನಿಗದಿಪಡಿಸಲು ಬಯಸುತ್ತಿದ್ದರು. ಒಂದು ರಾತ್ರಿ ವಿದ್ಯಾ ನನ್ನ ಬಳಿ ಬಂದು ಮೆಲ್ಲಗೆ ಹೇಳಿದಳು, ಸಾರ್ಥಕ್, ಮನೆಯಲ್ಲಿ ರೇಷನ್ ಮುಗಿದು ಹೋಗಿದೆ. ಅಕ್ಕಿಯ ಡಬ್ಬದಲ್ಲಿ ಸ್ವಲ್ಪವೇ ಹಿಟ್ಟು ಉಳಿದಿದೆ. ಅದನ್ನು ನಾನು ನಾಳೆ ಬೆಳಿಗ್ಗೆಗಾಗಿ ಇಟ್ಟಿದ್ದೇನೆ. ನಾಳೆಗೆ ಏನೂ ಇಲ್ಲ. ನಾನು ಅವಳ ಕಡೆ ನೋಡಿದೆ. ಅವಳ ಮುಖದಲ್ಲಿ ಆತಂಕವಿತ್ತು, ಆದರೆ ಅವಳು ನನಗೆ ಹೆಚ್ಚಿನ ಒತ್ತಡ ನೀಡಲು ಬಯಸುತ್ತಿರಲಿಲ್ಲ. ನಾನು ನನ್ನ ಜೇಬನ್ನು ತಡಕಾಡಿದಾಗ ಕೆಲವು ನಾಣ್ಯಗಳು ಮತ್ತು ಮಡಚಿದ ನೋಟುಗಳು ಸಿಕ್ಕವು. ಒಟ್ಟು 300 ರೂಪಾಯಿಗಳಿದ್ದವು. ನಾನು ಆ ಹಣವನ್ನು ಅವಳ ಕೈಗಿಟ್ಟು, ನೀನು ಸದ್ಯಕ್ಕೆ ಬೇಳೆ ಮತ್ತು ತರಕಾರಿ ತರಿಸಿಕೋ. ನಾನು ನಾಳೆ ಹೆಚ್ಚು ಸಂಪಾದಿಸಲು ಪ್ರಯತ್ನಿಸುತ್ತೇನೆ ಎಂದೆ. ಮರುದಿನ ಬೆಳಿಗ್ಗೆ ನಾನು ಕೆಲಸಕ್ಕೆ ಹೋಗುವಾಗ ನನ್ನ ತಂಗಿ ನನ್ನ ಬಳಿ ಬಂದಳು. ಅವಳ ಕಣ್ಣುಗಳಲ್ಲಿ ನೀರಿತ್ತು. ಅಣ್ಣ, ಗಂಡನ ಮನೆಯವರಿಂದ ಫೋನ್ ಬಂದಿತ್ತು. ಈ ತಿಂಗಳು ಮದುವೆಯ ದಿನಾಂಕ ನಿಗದಿಯಾಗದಿದ್ದರೆ ಅವರು ಸಂಬಂಧವನ್ನು ಮುರಿದುಕೊಳ್ಳುವುದಾಗಿ ಹೇಳುತ್ತಿದ್ದಾರೆ. ಇದನ್ನು ಕೇಳಿದ ತಕ್ಷಣ ನನ್ನ ಕಾಲುಗಳು ಅಲ್ಲೇ ಜಡವಾದವು. ಬಹಳ ಕಷ್ಟಪಟ್ಟು ಈ ಸಂಬಂಧ ಸಿಕ್ಕಿತ್ತು. ಇದು ಕೂಡ ಕೈತಪ್ಪಿ ಹೋದರೆ ನನ್ನ ತಂಗಿಯ ಹೆಸರು ಕೆಡುತ್ತದೆ ಮತ್ತು ಅವಳ ಮನಸ್ಸು ಒಡೆದು ಹೋಗುತ್ತದೆ. ನಾನು ಅವಳ ತಲೆಯ ಮೇಲೆ ಕೈ ಇಟ್ಟು ಬಲವಂತವಾಗಿ ನಗುತ್ತಾ ಹೇಳಿದೆ, ನೀನು ಚಿಂತೆ ಮಾಡಬೇಡಿ ಮಗಳೇ, ನಾನು ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ನಾನು ಅವರ ಜೊತೆ ಮಾತನಾಡುತ್ತೇನೆ ಮತ್ತು ಸ್ವಲ್ಪ ಸಮಯ ಕೇಳುತ್ತೇನೆ. ನಾನು ಮನೆಯಿಂದ ಹೊರಬಂದೆನಾದರೂ ನನ್ನ ಮೆದುಳು ಸಂಪೂರ್ಣವಾಗಿ ಮರಗಟ್ಟಿತ್ತು. ಅಷ್ಟೊಂದು ಹಣವನ್ನು ನಾನು ಎಲ್ಲಿಂದ ತರಲಿ? ತಂಗಿಯ ಮದುವೆಯಲ್ಲಿ ಇಬ್ಬರಿಗೆ ಊಟ ಹಾಕುವಷ್ಟು ಹಣವೂ ನನ್ನ ಬಳಿ ಇರಲಿಲ್ಲ. ಇನ್ನು ವರದಕ್ಷಿಣೆ ಕೊಡುವುದು ಬಹಳ ದೂರದ ಮಾತು. ದಿನವಿಡೀ ನಾನು ಗಾಡಿಯ ಬಳಿ ನಿಂತಿದ್ದೆ, ಆದರೆ ಗ್ರಾಹಕರು ಹೆಸರಿಗಷ್ಟೇ ಬಂದರು. ಸಂಜೆ ಮನೆಗೆ ಮರಳಿದಾಗ ಮನೆಯಲ್ಲಿ ಮೌನ ಆವರಿಸಿರುವುದು ಕಂಡಿತು. ನನ್ನ ಅಮ್ಮ ಮತ್ತು ತಂಗಿಯರು ಅಳುತ್ತಿದ್ದರು. ನಾನು ಗಾಬರಿಯಿಂದ ಏನಾಯಿತು ಎಂದು ಕೇಳಿದೆ. ಅಮ್ಮ ಅಳುತ್ತಾ ಹೇಳಿದರು, ಹುಡುಗನ ಕಡೆಯವರು ಸಂಬಂಧವನ್ನು ಮುರಿದುಬಿಟ್ಟಿದ್ದಾರೆ. 2 ವರ್ಷಗಳಲ್ಲಿ ಮದುವೆಯ ದಿನಾಂಕ ನಿಗದಿಪಡಿಸಲು ಸಾಧ್ಯವಾಗದವರು ಮುಂದೆ ಮದುವೆಯನ್ನು ಹೇಗೆ ಮಾಡುತ್ತಾರೆ ಎಂದು ಅವರು ಕೇಳುತ್ತಿದ್ದರು. ಇದನ್ನು ಕೇಳಿದ ತಕ್ಷಣ ನನ್ನ ರಕ್ತ ಕುದಿಯಲಾರಂಭಿಸಿತು. ನಾನು ಓಡುತ್ತಾ ಹುಡುಗನ ಮನೆಯವರ ಬಳಿ ಹೋದೆ
ಮತ್ತು ಅಲ್ಲಿ ಅವರ ಕಾಲು ಹಿಡಿದು ಭಿಕ್ಷೆ ಬೇಡತೊಡಗಿದೆ. ದೇವರಿಗೋಸ್ಕರ ಹೀಗೆ ಮಾಡಬೇಡಿ. ನನ್ನ ತಂಗಿಯ ಜೀವನ ಹಾಳಾಗುತ್ತದೆ. ನನಗೆ ಇನ್ನಷ್ಟು ಸಮಯ ನೀಡಿ, ನಾನು ಹಣ ಜಮೆ ಮಾಡುತ್ತಿದ್ದೇನೆ. ಆದರೆ ಅವರು ನನ್ನನ್ನು ತಳ್ಳುತ್ತಾ ಮನೆಯಿಂದ ಹೊರಹಾಕಿದರು. ನಿನ್ನಂತಹ ಭಿಕ್ಷುಕನ ಜೊತೆ ನಮಗೆ ಯಾವುದೇ ಸಂಬಂಧ ಬೇಡ. ಹೋಗಿ ನಿನ್ನ ಯೋಗ್ಯತೆಗೆ ತಕ್ಕವರ ಜೊತೆ ಸಂಬಂಧ ಹುಡುಕಿಕೋ ಎಂದು ಅವಮಾನಿಸಿದರು. ಅವತ್ತು ರಾತ್ರಿ ನಾನು ಮನೆಗೆ ಮರಳಲಿಲ್ಲ. ರಸ್ತೆಯ ಬದಿಯಲ್ಲಿ ಕುಳಿತು ರಾತ್ರಿಯಿಡೀ ಅಳುತ್ತಿದ್ದೆ. ನನ್ನ ಬಡತನವೇ ನನ್ನ ಪಾಲಿನ ಅಪರಾಧವಾಗಿತ್ತು. ನನ್ನ ಸಭ್ಯತೆ ಮತ್ತು ಪ್ರಾಮಾಣಿಕತೆಯ ಬಗ್ಗೆ ಯಾರಿಗೂ ಕಾಳಜಿ ಇರಲಿಲ್ಲ. ಎಲ್ಲರಿಗೂ ಕೇವಲ ಹಣವೇ ಬೇಕಿತ್ತು. ಮರುದಿನ ಬೆಳಿಗ್ಗೆ ನಾನು ಮನೆಗೆ ಮರಳಿದಾಗ ವಾತಾವರಣ ಹಾಗೆಯೇ ಇತ್ತು. ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಒಲೆ ಉರಿಯದೆ ತಣ್ಣಗಾಗಿತ್ತು. ನನ್ನನ್ನು ನೋಡಿ ಹೆಂಡತಿ ಕಣ್ಣೀರು ಒರೆಸಿಕೊಂಡಳು ಮತ್ತು ಹೇಳಿದಳು, ಸಾರ್ಥಕ್, ನೀವು ಧೈರ್ಯ ಕಳೆದುಕೊಳ್ಳಬೇಡಿ. ದೇವರು ಎಲ್ಲವನ್ನೂ ಸರಿಪಡಿಸುತ್ತಾನೆ. ನೋಡಿ, ಅಕ್ಕನಿಗೆ ಇದಕ್ಕಿಂತಲೂ ಒಳ್ಳೆಯ ಸಂಬಂಧ ಬಂದೇ ಬರುತ್ತದೆ. ನಾನು ಕಟುವಾದ ಧ್ವನಿಯಲ್ಲಿ ಹೇಳಿದೆ, ಯಾವ ಸಂಬಂಧ ಬರುತ್ತದೆ ವಿದ್ಯಾ? ಈ ಜಗತ್ತಿನಲ್ಲಿ ಬಡವರಿಗಾಗಿ ಯಾವುದೇ ಸಂಬಂಧಗಳಿಲ್ಲ. ಇಲ್ಲಿ ಗೌರವ ಇರುವುದು ಕೇವಲ ಹಣಕ್ಕೆ ಮಾತ್ರ. ಇಂದು ನನ್ನ ಬಳಿ ಹಣವಿದ್ದಿದ್ದರೆ ನನ್ನ ತಂಗಿ ಹೀಗೆ ಅಳುತ್ತಿರಲಿಲ್ಲ. ನಾನು ಕೋಪ ಮತ್ತು ನಿರಾಶೆಯಿಂದ ಮನೆಯಿಂದ ಹೊರಬಂದೆ ಮತ್ತು ನೇರವಾಗಿ ನನ್ನ ಹಣ್ಣಿನ ಗಾಡಿಯ ಬಳಿಗೆ ಹೋದೆ. ಇಂದು ಇಡೀ ಜಗತ್ತಿಗೆ ಬೆಂಕಿ ಹಚ್ಚಬೇಕೆಂದು ನನಗನ್ನಿಸುತ್ತಿತ್ತು. ನಾನು ನನ್ನ ಗಾಡಿಯನ್ನು ಚೆನ್ನಾಗಿ ಅಲಂಕರಿಸಿದೆ ಮತ್ತು ಹಣ್ಣುಗಳನ್ನು ಸ್ವಚ್ಛವಾಗಿ ಜೋಡಿಸಿಟ್ಟೆ. ಸುತ್ತಮುತ್ತಲಿನ ಗಾಡಿಗಳ ಬಳಿ ಜನಸಂದಣಿ ಇತ್ತು, ಆದರೆ ನನ್ನ ಗಾಡಿ ಮಾತ್ರ ಬಣಗುಡುತ್ತಿತ್ತು. ಬಹುಶಃ ನನ್ನ ಹಣೆಬರಹದಲ್ಲೇ ಈ ದಿನಗಳು ಬರೆಯಲ್ಪಟ್ಟಿದ್ದವು. ಮನೆಯಲ್ಲಿ ಇಂದು ತಿನ್ನಲು ಏನೂ ಇಲ್ಲ ಎಂದು ನಾನು ಯೋಚಿಸುತ್ತಿದ್ದೆ. ಇಂದು ಕೂಡ ಸಂಪಾದನೆಯಾಗದಿದ್ದರೆ ನನ್ನ ಮಕ್ಕಳು ಮತ್ತು ಒಡಹುಟ್ಟಿದವರು ಹಸಿವಿನಿಂದ ಮಲಗಬೇಕಾಗುತ್ತದೆ. ಇದನ್ನು ನೆನೆದಾಗ ನನ್ನ ಎದೆ ನಡುಗುತ್ತಿತ್ತು. ಮಧ್ಯಾಹ್ನದ ಸಮಯ. ಸೂರ್ಯ ನೆತ್ತಿಯ ಮೇಲಿದ್ದನು. ವಿಪರೀತ ಶಾಖದಿಂದ ಸುಸ್ತಾಗಿದ್ದೆ. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕಾರು ರಸ್ತೆಯ ಬದಿಯಲ್ಲಿ ಬಂದು ನಿಂತಿತು. ಅದರಿಂದ ಒಬ್ಬ ಮಹಿಳೆ ಕೆಳಗಿಳಿದಳು. ಅವಳು ತುಂಬಾ ಬೆಲೆಬಾಳುವ ಬಟ್ಟೆಗಳನ್ನು ಧರಿಸಿದ್ದಳು ಮತ್ತು ಕಣ್ಣಿಗೆ ಕಪ್ಪು ಕನ್ನಡಕವಿತ್ತು. ಅವಳ ಕೈಯಲ್ಲಿ ಒಂದು ಐಷಾರಾಮಿ ಹೊಳೆಯುವ ಪರ್ಸ್ ಇತ್ತು. ಅವಳು ಸ್ಟೈಲ್ ಆಗಿ ನಡೆಯುತ್ತಾ ನನ್ನ ಗಾಡಿಯ ಕಡೆಗೆ ಬಂದಳು. ಅವಳನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಭರವಸೆಯ ಕಿರಣವೊಂದು ಮೂಡಿತು. ಅವಳು ತುಂಬಾ ಶ್ರೀಮಂತಳಂತೆ ಕಾಣುತ್ತಿದ್ದಳು. ಬಹುಶಃ ಹೆಚ್ಚು ಹಣ್ಣುಗಳನ್ನು ಖರೀದಿಸಬಹುದು ಮತ್ತು ನನಗೆ ಒಂದಿಷ್ಟು ಒಳ್ಳೆಯ ಹಣ ಸಿಗಬಹುದು ಎಂದು ನಾನು ಯೋಚಿಸಿದೆ. ಅವಳು ನನ್ನ ಗಾಡಿಯ ಬಳಿ ಬಂದು ನಿಂತಳು ಮತ್ತು ಸೇಬುಗಳನ್ನು ಚೌಕಾಸಿ ಮಾಡುವ ದೃಷ್ಟಿಯಿಂದ ನೋಡತೊಡಗಿದಳು. ಈ ಸೇಬು ಹೇಗೆ ಕೊಟ್ಟೆ ಎಂದು ಅವಳು ಗಡಸಾಗಿ ಕೇಳಿದಳು. ನಾನು ನಮ್ರತೆಯಿಂದ ಹೇಳಿದೆ, 150 ರೂಪಾಯಿ ಕಿಲೋ ದೀದಿ. ತುಂಬಾ ಸಿಹಿಯಾದ ಮತ್ತು ತಾಜಾ ಸೇಬುಗಳು. ಅವಳು ಮುಖ ಕಿವುಚಿದಳು. ಇಷ್ಟೊಂದು ದುಬಾರಿಯೇ? ನೀವು ಗಾಡಿಯವರು ಜನರನ್ನು ಲೂಟಿ ಮಾಡುತ್ತೀರಿ. 100 ರೂಪಾಯಿ ಮಾಡಿಕೊಂಡರೆ 5 ಕಿಲೋ ತೆಗೆದುಕೊಳ್ಳುತ್ತೇನೆ. ಪರಿಸ್ಥಿತಿ ಸರಿಯಾಗಿದ್ದಿದ್ದರೆ ನಾನು ಬಹುಶಃ ನಿರಾಕರಿಸುತ್ತಿದ್ದೆ, ಏಕೆಂದರೆ ನನಗೆ ಅದು ಹೆಚ್ಚು ಬೆಲೆಗೆ ಬಿದ್ದಿತ್ತು. ಆದರೆ ಆ ಸಮಯದಲ್ಲಿ ನನಗೆ ಹಣದ ತುರ್ತು ಅಗತ್ಯವಿತ್ತು. ಮನೆಯಲ್ಲಿ ತಿನ್ನಲು ಅಕ್ಕಿ ಇರಲಿಲ್ಲ ಮತ್ತು ನಾನು ಸಂಜೆ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕಿತ್ತು. ನಾನು ಮನಸ್ಸಿನ ಮೇಲೆ ಕಲ್ಲು ಇಟ್ಟುಕೊಂಡು ಹೇಳಿದೆ, ಸರಿ ದೀದಿ, ತೆಗೆದುಕೊಳ್ಳಿ. ನಾನು ಬೇಗಬೇಗನೆ 5 ಕಿಲೋ ಅತಿ ಒಳ್ಳೆಯ ಸೇಬುಗಳನ್ನು ಆರಿಸಿ ಅವಳ ಬ್ಯಾಗ್ಗೆ ಹಾಕಿದೆ. ಅವಳು ತನ್ನ ಪರ್ಸ್ನಿಂದ 500 ರೂಪಾಯಿಯ ನೋಟನ್ನು ತೆಗೆದು ನನಗೆ ನೀಡಿದಳು. ನಂತರ ಅವಳು ತನ್ನ ಪರ್ಸ್ ಮತ್ತು ಬ್ಯಾಗ್ ಸರಿದೂಗಿಸಿಕೊಳ್ಳತೊಡಗಿದಳು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವಳ ಫೋನ್ ರಿಂಗ್ ಆಯಿತು. ಅವಳು ಪರ್ಸ್ನಿಂದ ತನ್ನ ಐಫೋನ್ ತೆಗೆದಳು, ಆದರೆ ಅಷ್ಟರಲ್ಲಿ ಕರೆ ಕಟ್ಟಾಗಿತ್ತು. ಅವಳು ಫೋನನ್ನು ನನ್ನ ಗಾಡಿಯ ಮೂಲೆಯಲ್ಲಿ ಇಟ್ಟು ಪರ್ಸ್ನಲ್ಲಿ ಕಾರಿನ ಕೀಲಿಯನ್ನು ಹುಡುಕಲಾರಂಭಿಸಿದಳು. ಕೀಲಿ ಸಿಕ್ಕ ತಕ್ಷಣ ಅವಳು ವೇಗವಾಗಿ ತನ್ನ ಕಾರಿನ ಕಡೆಗೆ ನಡೆದಳು. ಅದೇ ಸಮಯದಲ್ಲಿ ನಾನು ಈಗಷ್ಟೇ ಬಂದಿದ್ದ ಇನ್ನೊಬ್ಬ ಗ್ರಾಹಕನನ್ನು ಗಮನಿಸತೊಡಗಿದೆ. ಕಾರು ಸ್ಟಾರ್ಟ್ ಆಯಿತು ಮತ್ತು ಆ ಮಹಿಳೆ ಅಲ್ಲಿಂದ ಹೊರಟು ಹೋದಳು. ಸ್ವಲ್ಪ ಸಮಯದ ನಂತರ ಎರಡನೇ ಗ್ರಾಹಕ ಕೂಡ ಹೋದಾಗ ನನ್ನ ದೃಷ್ಟಿ ಗಾಡಿಯ ಮೂಲೆಯ ಮೇಲೆ ಬಿತ್ತು. ಅಲ್ಲಿ ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿದ್ದ ಆ ಐಫೋನ್ ಇತ್ತು. ಇದನ್ನು ನೋಡಿ ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ನಾನು ಅತ್ತ ನೋಡಿದೆ. ಆ ಮಹಿಳೆ ಹೊರಟು ಹೋಗಿದ್ದಳು. ನಾನು ಫೋನನ್ನು ಕೈಗೆತ್ತಿಕೊಂಡೆ. ಇದು ಖಂಡಿತವಾಗಿಯೂ ತುಂಬಾ ದುಬಾರಿ ಫೋನ್ ಆಗಿತ್ತು. ಅದರ ಮೇಲೆ ಸೇಬಿನ ಗುರುತಿತ್ತು. ಆಕೆಯ ಕಾರು ಹೋದ ದಿಕ್ಕಿನಲ್ಲಿ ನಾನು ತಕ್ಷಣ ಓಡಿದೆ. ಆದರೆ ಅವಳು ಕಣ್ಣಮರೆಯಾಗಿದ್ದಳು. ನಾನು ಉಸಿರು ಬಿಡುತ್ತಾ ಗಾಡಿಯ ಬಳಿ ಮರಳಿದೆ. ಫೋನ್ ಇನ್ನೂ ನನ್ನ ಕೈಯಲ್ಲೇ ಇತ್ತು ಮತ್ತು ಸೈತಾನನು ನನ್ನ ಮೆದುಳಿನಲ್ಲಿ 10 ಆಲೋಚನೆಗಳನ್ನು ತುಂಬುತ್ತಿದ್ದನು. ಸಾರ್ಥಕ್, ಈ ಫೋನ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತದೆ. ನೀನು ಇದನ್ನು ಮಾರಿದರೆ ನಿನ್ನ ಎಲ್ಲ ಕಷ್ಟಗಳೂ ತೀರುತ್ತವೆ.
ನಿನ್ನ ತಂಗಿಯ ಮದುವೆಯನ್ನು ಚೆನ್ನಾಗಿ ಮಾಡಬಹುದು. ಮನೆಗೆ ರೇಷನ್ ತರಬಹುದು, ಸಾಲ ತೀರಿಸಬಹುದು. ಈ ಫೋನ್ ನಿನಗೆ ಸಿಕ್ಕಿದೆ ಎಂದು ಯಾರಿಗೆ ತಾನೇ ತಿಳಿಯುತ್ತದೆ? ನಾನು ಫೋನನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದೆ. ನನ್ನ ಮನೆಯ ಪರಿಸ್ಥಿತಿ ಕಣ್ಣ ಮುಂದೆ ಸುಳಿಯತೊಡಗಿತು. ತಂಗಿಯ ಕಣ್ಣೀರು, ಅಮ್ಮನ ಆತಂಕ, ಹೆಂಡತಿಯ ಮೌನ ಮತ್ತು ಮಕ್ಕಳ ಹಸಿವು. ಈ ಎಲ್ಲವೂ ಒಂದು ಫೋನ್ನಿಂದ ಕೊನೆಗೊಳ್ಳಬಹುದಿತ್ತು. ಒಂದು ಕ್ಷಣ ನಾನು ಅದನ್ನು ಜೇಬಿನಲ್ಲಿ ಇಟ್ಟುಕೊಂಡು ಸಂಜೆ ಯಾವುದಾದರೂ ಅಂಗಡಿಯಲ್ಲಿ ಮಾರಿಬಿಡೋಣ ಎಂದು ಯೋಚಿಸಿದೆ. ಆದರೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನ್ನ ಕಿವಿಯಲ್ಲಿ ಅಮ್ಮನ ಧ್ವನಿ ಪ್ರತಿಧ್ವನಿಸಿತು. ಮಗನೇ, ಎಂದಿಗೂ ಅಕ್ರಮ ಸಂಪಾದನೆಯನ್ನು ಮನೆಗೆ ತರಬೇಡಿ. ಇದರಿಂದ ಮನೆಯ ಪ್ರಗತಿ ನಾಶವಾಗುತ್ತದೆ. ನನ್ನ ಕೈಗಳು ನಡುಗಲಾರಂಭಿಸಿದವು. ಇದು ಒಂದು ಪರೀಕ್ಷೆಯಾಗಿತ್ತು. ಒಂದು ಕಡೆ ನನ್ನ ಅಸಹಾಯಕತೆ ಮತ್ತು ಇನ್ನೊಂದು ಕಡೆ ನನ್ನ ಆತ್ಮಸಾಕ್ಷಿ. ಒಂದು ಕಡೆ ಜಗತ್ತಿನ ಕಷ್ಟಗಳಿದ್ದರೆ ಇನ್ನೊಂದು ಕಡೆ ದೇವರಿಗೆ ನಾನು ಏನು ಮುಖ ತೋರಿಸಲಿ ಎಂಬ ಪ್ರಶ್ನೆಯಿತ್ತು. ಇದೇ ಗೊಂದಲದಲ್ಲಿ ಮುಳುಗಿದ್ದ ನಾನು ಅಲ್ಲೇ ನಿಂತಿದ್ದೆ. ಸಂಜೆಯಾಯಿತು, ಆದರೆ ನನಗೆ ಏನು ಮಾಡಬೇಕೆಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಫೋನ್ ನನ್ನ ಜೇಬಿನಲ್ಲಿತ್ತು ಮತ್ತು ಅದು ಕೆಂಡದಂತೆ ಬಿಸಿಯಾಗಿರುವುದು ನನಗೆ ಭಾಸವಾಗುತ್ತಿತ್ತು. ಸೂರ್ಯ ಮುಳುಗಿದ್ದನು ಮತ್ತು ಕತ್ತಲು ಆವರಿಸುತ್ತಿತ್ತು, ಸರಿಯಾಗಿ ನನ್ನ ಜೀವನದಲ್ಲಿ ಆವರಿಸಿದ ಕತ್ತಲೆಯಂತೆಯೇ. ನಾನು ನನ್ನ ಹಣ್ಣಿನ ಗಾಡಿಯನ್ನು ಒಂದು ಬದಿಗೆ ನಿಲ್ಲಿಸಿ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ. ಜೇಬಿನಲ್ಲಿದ್ದ ಆ ಫೋನ್ ಪ್ರತಿ ಹೆಜ್ಜೆಯಲ್ಲೂ ನನ್ನ ಆತ್ಮಸಾಕ್ಷಿಯನ್ನು ಬಡಿಯುತ್ತಿತ್ತು. ಈ ಫೋನ್ ನನ್ನ ಜೀವನದಲ್ಲಿ ಯಾವ ಬಿರುಗಾಳಿಯನ್ನು ತರಲಿದೆ ಮತ್ತು ಆ ಶ್ರೀಮಂತ ಮಹಿಳೆಯ ಭೇಟಿ ನನ್ನ ಜಗತ್ತನ್ನೇ ಹೇಗೆ ಬದಲಾಯಿಸಲಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಮನೆಗೆ ತಲುಪಿದ ಮೇಲೆ ನಾನು ಯಾರಿಗೂ ಏನನ್ನೂ ಹೇಳಲಿಲ್ಲ. ಸುಮ್ಮನೆ ಹೋಗಿ ಮಲಗಿಕೊಂಡೆ. ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರವಾದ ಆತಂಕವಿತ್ತು. ಅದು ನನಗೆ ನೆಮ್ಮದಿಯಿಂದ ಇರಲು ಬಿಡುತ್ತಿರಲಿಲ್ಲ. ನಾನು ಈವರೆಗೆ ಆ ಫೋನನ್ನು ಆನ್ ಮಾಡಿ ಕೂಡ ನೋಡಿರಲಿಲ್ಲ. ಅದು ನನ್ನ ಜೇಬಿನಲ್ಲಿ ಒಂದು ಹೊರೆಯಂತೆ ಬಿದ್ದಿತ್ತು. ರಾತ್ರಿಯ ನಿಶ್ಶಬ್ದ ಆವರಿಸಿತ್ತು, ಆದರೆ ನನ್ನ ಒಳಗಿನ ಗದ್ದಲ ನನಗೆ ಒಂದು ಕ್ಷಣವೂ ಶಾಂತಿ ನೀಡುತ್ತಿರಲಿಲ್ಲ. ಹಾಸಿಗೆಯ ಮೇಲೆ ಮಲಗಿ ನಾನು ಪದೇ ಪದೇ ಮಗ್ಗಲು ಬದಲಿಸುತ್ತಿದ್ದೆ. ನನ್ನ ಉಸಿರುಗಟ್ಟುತ್ತಿರುವಂತೆ ನನಗೆ ಭಾಸವಾಗುತ್ತಿತ್ತು. ಪಕ್ಕದ ಹಾಸಿಗೆಯ ಮೇಲೆ ನನ್ನ ಹೆಂಡತಿ ಮಲಗಿದ್ದಳು ಮತ್ತು ಅವಳ ಪಕ್ಕದಲ್ಲಿ ನನ್ನ ಪುಟ್ಟ ಮಗಳು ಯಾವುದರ ಚಿಂತೆಯೂ ಇಲ್ಲದೆ ಗಾಢನಿದ್ರೆಯಲ್ಲಿದ್ದಳು. ಅವರ ಮುಖಗಳನ್ನು ನೋಡಿದಾಗ ನನ್ನ ಎದೆಯಲ್ಲಿ ನೋವು ಉಂಟಾಯಿತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ವಿದ್ಯಾನ ಕಣ್ಣು ತೆರೆಯಿತು. ಬಹುಶಃ ನನ್ನ ಅಸ್ಥಿರತೆ ಅವಳನ್ನು ಎಬ್ಬಿಸಿರಬಹುದು. ಅವಳು ಕತ್ತಲೆಯಲ್ಲಿ ನನ್ನ ಕಡೆಗೆ ನೋಡಿ ಮೆಲ್ಲಗೆ ಕೇಳಿದಳು, ಸಾರ್ಥಕ್, ನೀವು ಇನ್ನೂ ಎಚ್ಚರವಾಗಿದ್ದೀರಾ? ಎಲ್ಲವೂ ಸರಿಯಾಗಿದೆಯೇ? ಇಂದು ನೀವು ತುಂಬಾ ಆತಂಕದಲ್ಲಿರುವಂತೆ ಕಾಣುತ್ತಿದ್ದೀರಿ. ನಾನು ಅವಳಿಗೆ ಧೈರ್ಯ ತುಂಬಲು ಸುಳ್ಳು ಹೇಳಿದೆ. ಇಲ್ಲ, ಹಾಗೇನೂ ಇಲ್ಲ. ಬಹುಶಃ ಸೆಖೆಯ ಕಾರಣದಿಂದ ನಿದ್ರೆ ಬರುತ್ತಿಲ್ಲ ಅಷ್ಟೇ. ನೀನು ಮಲಗಿಕೋ. ವಿದ್ಯಾ ಎದ್ದು ಕುಳಿತಳು. ಅವಳು ನನ್ನ ಹಣೆಯ ಮೇಲೆ ಕೈ ಇಟ್ಟು ಚಿಂತಿತ ಧ್ವನಿಯಲ್ಲಿ ಹೇಳಿದಳು, ನಿಮ್ಮ ದೇಹ ಸುಡುತ್ತಿದೆ ಮತ್ತು ಹಣೆಯ ಮೇಲೆ ಬೆವರಿನ ಹನಿಗಳಿವೆ. ಖಂಡಿತವಾಗಿಯೂ ನೀವು ನನ್ನಿಂದ ಏನೋ ಮುಚ್ಚಿಡುತ್ತಿದ್ದೀರಿ. ಅಂಗಡಿಯಲ್ಲಿ ಏನಾದರೂ ತೊಂದರೆಯಾಗಿದೆಯೇ ಅಥವಾ ತಂಗಿಯ ಮದುವೆಯ ವಿಷಯವಾಗಿ ಚಿಂತಿಸುತ್ತಿದ್ದೀರಾ? ನಾನು ದೀರ್ಘವಾಗಿ ಉಸಿರು ಬಿಟ್ಟು ಎದ್ದು ಕುಳಿತೆ. ಆ ಕ್ಷಣದಲ್ಲಿ ಅವಳಿಗೆ ಎಲ್ಲವನ್ನೂ ಹೇಳಿಬಿಡೋಣ ಎನಿಸಿತು. ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಬಲ್ಲ ಆ ಫೋನ್ ಬಗ್ಗೆ ಹೇಳಿಬಿಡೋಣ ಎಂದುಕೊಂಡೆ. ಆದರೆ ನಂತರ ನನಗೆ ಭಯವಾಯಿತು. ಎಲ್ಲಿ ಅವಳು ಕೂಡ ನನ್ನಂತೆ ದುರಾಸೆಗೆ ಬೀಳುತ್ತಾಳೋ ಅಥವಾ ನನ್ನನ್ನು ದುರ್ಬಲ ಎಂದು ಭಾವಿಸುತ್ತಾಳೋ ಎಂದು. ನಾನು ಅವಳ ಕೈ ಹಿಡಿದು ಹೇಳಿದೆ, ವಿದ್ಯಾ, ಮನುಷ್ಯನ ಜೀವನದಲ್ಲಿ ಅಂತಹ ಸಮಯ ಬರುತ್ತದೆ. ಆಗ ಯಾವುದು ಸರಿಯೆಂದು ಅವನಿಗೆ ಅರ್ಥವಾಗುವುದಿಲ್ಲ. ಒಂದು ಕಡೆ ಅವನ ಅವಶ್ಯಕತೆಗಳಿರುತ್ತವೆ ಮತ್ತು ಇನ್ನೊಂದು ಕಡೆ ಅವನ ಆತ್ಮಸಾಕ್ಷಿ. ನಾನು ಕೇವಲ ಇದೇ ಗೊಂದಲದಲ್ಲಿದ್ದೇನೆ. ವಿದ್ಯಾ ನನ್ನ ಕಣ್ಣುಗಳನ್ನು ದಿಟ್ಟಿಸಿ ಪೂರ್ಣ ಭರವಸೆಯಿಂದ ಹೇಳಿದಳು, ಸಾರ್ಥಕ್, ನನಗೆ ನಿಮ್ಮ ಬಗ್ಗೆ ಗೊತ್ತು. ನೀವು ಹಸಿದಿರಬಲ್ಲಿರಿ, ಆದರೆ ಯಾರ ಹಕ್ಕನ್ನೂ ಕಸಿದುಕೊಳ್ಳುವವರಲ್ಲ. ಏನಾದರೂ ತೊಂದರೆ ಇದ್ದರೆ ದೇವರಿಂದ ಸಹಾಯ ಕೇಳಿ, ಅವನೇ ದಾರಿ ತೋರಿಸುತ್ತಾನೆ. ನೆನಪಿಡಿ, ಅಕ್ರಮ ಸಂಪಾದನೆಯ ತುತ್ತು ಹೊಟ್ಟೆಯ ಹಸಿವನ್ನು ನೀಗಿಸಬಹುದು, ಆದರೆ ಆತ್ಮವನ್ನು ಮಾತ್ರ ಶಾಶ್ವತವಾಗಿ ಕಾಯಿಲೆಗೆ ತಳ್ಳುತ್ತದೆ. ಅವಳ ಮಾತುಗಳು ನನ್ನ ತತ್ತರಿಸುತ್ತಿದ್ದ ಹೆಜ್ಜೆಗಳಿಗೆ ಆಸರೆಯಾದವು. ನಾನು ಅವಳ ಕೈ ಒತ್ತಿ ಹೇಳಿದೆ, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ. ಈಗ ನೀನು ಮಲಗಿಕೋ. ನಾನು ಕೂಡ ಮಲಗಲು ಪ್ರಯತ್ನಿಸುತ್ತೇನೆ. ಅವಳು ಮಲಗಿಕೊಂಡಳು. ಆದರೆ ಅವಳು ಎಚ್ಚರವಾಗಿದ್ದಾಳೆ ಮತ್ತು ನನಗಾಗಿ ಪ್ರಾರ್ಥಿಸುತ್ತಿದ್ದಾಳೆ ಎಂಬುದು ನನಗೆ ತಿಳಿದಿತ್ತು. ಸ್ವಲ್ಪ ಸಮಯದ ನಂತರ ಪಕ್ಕದ ದೇವಸ್ಥಾನದಿಂದ ಮುಂಜಾನೆಯ ಆರತಿಯ ಧ್ವನಿ ಕೇಳಿಸಿತು. ಈ ಧ್ವನಿ ನನಗೆ ದೇವರಿಂದ ಬಂದ ಸಂದೇಶದಂತಿತ್ತು. ನಾನು ತಕ್ಷಣ ಎದ್ದೆ, ಸ್ನಾನ ಮಾಡಿ ಸಿದ್ಧನಾಗಿ ದೇವರ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋದೆ. ನಾನು ಬಹಳ ಹೊತ್ತು ದೇವರ ಮುಂದೆ ಕೈಮುಗಿದು ಕುಳಿತಿದ್ದೆ. ನನ್ನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ಹೇ ದೇವರೇ, ನನಗೆ ಧೈರ್ಯ ನೀಡು. ಯಾವುದೇ ಕೆಟ್ಟ ಆಲೋಚನೆಗೆ ನಾನು ಬಲಿಯಾಗದಂತೆ ನನ್ನನ್ನು ಕಾಪಾಡು.
ನನ್ನ ತಂಗಿಯ ಗೌರವದ ಪ್ರಶ್ನೆ ಇಲ್ಲಿದೆ. ನನ್ನ ಮನೆಯಲ್ಲಿ ಊಟಕ್ಕೆ ಪರದಾಡುವಂತಾಗಿದೆ. ಆದರೆ ನನಗೆ ಅಷ್ಟು ಶಕ್ತಿ ನೀಡು, ನಾನು ಈ ತಪ್ಪು ದಾರಿಯಲ್ಲಿ ನಡೆಯದಂತೆ ಮಾಡು. ನನಗೆ ಸರಿಯಾದ ದಾರಿಯನ್ನೇ ತೋರಿಸು. ನಾನು ಕಣ್ಣು ತೆರೆದಾಗ ನನ್ನ ಮನಸ್ಸಿನ ಭಾರ ಸಾಕಷ್ಟು ಕಡಿಮೆಯಾಗಿತ್ತು. ಈಗ ನಿರ್ಧಾರ ತೆಗೆದುಕೊಳ್ಳಲು ನಾನು ತಡಮಾಡಬಾರದಿತ್ತು. ನಾನು ನನ್ನ ಶರ್ಟ್ ಜೇಬಿನಿಂದ ಆ ಫೋನನ್ನು ತೆಗೆದೆ. ಬೆಳಗಿನ ತಿಳಿ ಬೆಳಕಿನಲ್ಲಿ ಆ ಫೋನ್ ಇನ್ನೂ ಹೆಚ್ಚು ಬೆಲೆ ಬಾಳುವಂತೆ ಕಾಣುತ್ತಿತ್ತು. ನಾನು ಅದನ್ನು ತಿರುಗಿಸಿ ನೋಡಿದೆ. ಇದು ನಿಜಕ್ಕೂ ತುಂಬಾ ದುಬಾರಿ ಫೋನ್ ಆಗಿತ್ತು. ನನ್ನ ಮನಸ್ಸಿನಲ್ಲಿ ಮತ್ತೆ ಆಲೋಚನೆ ಬಂದಿತು. ನಾನು ಇದನ್ನು ಮಾರಾಟ ಮಾಡಿದರೆ ಇಂದೇ ತಂಗಿಯ ಗಂಡನ ಮನೆಗೆ ಹೋಗಿ ಮದುವೆಯ ದಿನಾಂಕ ನಿಗದಿಪಡಿಸಬಹುದು ಮತ್ತು ತಿಂಗಳಿಡೀ ಬೇಕಾಗುವಷ್ಟು ರೇಷನ್ ಕೂಡ ತರಬಹುದು. ಇದೇ ಆಲೋಚನೆಗಳಲ್ಲಿ ಮುಳುಗಿದ್ದ ನಾನು ಮನೆಗೆ ಬಂದೆ ಮತ್ತು ಹಾಸಿಗೆಯ ಮೇಲೆ ಕುಳಿತು ಪದೇ ಪದೇ ಇದನ್ನೇ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಅಮ್ಮ ಬಾಗಿಲ ಬಳಿ ಬಂದರು. ಅವರು ನನ್ನ ಕೈಯಲ್ಲಿದ್ದ ಫೋನನ್ನು ನೋಡಿ ಕೇಳಿದರು, ಸಾರ್ಥಕ್, ಇದು ಯಾರ ಫೋನ್ ಮಗನೇ? ನಿನ್ನ ಬಳಿ ಇಂತಹ ಫೋನ್ ಇರಲಿಲ್ಲವಲ್ಲ? ನಾನು ಗಾಬರಿಯಾದೆ. ನಾನು ಫೋನನ್ನು ಬಚ್ಚಿಡಲು ಪ್ರಯತ್ನಿಸಲಿಲ್ಲ, ಏಕೆಂದರೆ ಈಗ ಸತ್ಯ ಹೇಳುವ ಸಮಯವಾಗಿತ್ತು. ನಾನು ಹೇಳಿದೆ, ಅಮ್ಮ, ಇದು ನಿನ್ನೆ ಒಬ್ಬ ಶ್ರೀಮಂತ ಮಹಿಳೆ ನನ್ನ ಗಾಡಿಯ ಬಳಿ ಮರೆತು ಹೋಗಿದ್ದರು. ನಾನು ಇದನ್ನು ಅವಳಿಗೆ ಮರಳಿಸಲು ಹೋಗುತ್ತಿದ್ದೇನೆ. ಅಮ್ಮ ನನ್ನ ಪಕ್ಕದಲ್ಲಿ ಬಂದು ಕುಳಿತರು. ಅವರು ನನ್ನ ಕೈಯಿಂದ ಫೋನನ್ನು ಪಡೆದು ಗಮನವಿಟ್ಟು ನೋಡತೊಡಗಿದರು. ನಂತರ ನನ್ನ ಮುಖದ ಕಡೆಗೆ ನೋಡಿ ಮುಗುಳ್ನಕ್ಕರು. ನನ್ನ ಮುದ್ದಿನ ಮಗನೇ, ನಿನ್ನ ಬಗ್ಗೆ ನನಗೆ ಹೆಮ್ಮೆಯಿದೆ. ನಿನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬಂದಿರುತ್ತವೆ ಎಂಬುದು ನನಗೆ ಗೊತ್ತು. ಅಮ್ಮ ಮುಂದುವರಿಸುತ್ತಾ ಹೇಳಿದರು, ನಿನ್ನ ಮನಸ್ಸಿನಲ್ಲಿ ನಿನ್ನ ತಂಗಿಯ ಅಸಹಾಯಕತೆಯ ಆಲೋಚನೆ ಕೂಡ ಬಂದಿರುತ್ತದೆ. ಆದರೆ ನೀನು ಎದೆಗುಂದಲಿಲ್ಲ. ನಾನು ತಲೆ ತಗ್ಗಿಸಿ ಹೇಳಿದೆ, ಅಮ್ಮ, ನಿಜ ಹೇಳಬೇಕೆಂದರೆ ನನ್ನ ಆತ್ಮಸಾಕ್ಷಿ ಒಂದು ಕ್ಷಣ ಅಲುಗಾಡಿತ್ತು. ಬಹುಶಃ ಇದೇ ದೇವರ ಸಹಾಯ ಇರಬಹುದು ಎಂದು ನನಗೆ ಅನ್ನಿಸಿತ್ತು. ಆದರೆ ನಂತರ ನಿಮ್ಮ ಮಾತುಗಳು ನೆನಪಾದವು. ಅವರು ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು, ದೇವರು ಸರಿಯಾದ ದಾರಿಯ ಮೂಲಕವೂ ಸಹಾಯ ಕಳುಹಿಸಬಲ್ಲ. ಮಗನೇ, ಈ ರೀತಿಯ ಅಕ್ರಮ ಸಂಪಾದನೆಯಲ್ಲಿ ಎಂದಿಗೂ ಸಹಾಯವಿರುವುದಿಲ್ಲ. ಇದು ಕೇವಲ ಒಂದು ಪರೀಕ್ಷೆಯಷ್ಟೇ. ನಿನ್ನ ಬಳಿ ಬಂದಿರುವ ಈ ಅಮಾನತ್ತನ್ನು ಅದರ ಮಾಲೀಕರಿಗೆ ಮರಳಿಸಿಬಿಡು. ನೋಡು, ಆಗ ನಿನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತದೆ ಎಂದು. ನಾನು ಫೋನನ್ನು ಮತ್ತೆ ಜೇಬಿಗೆ ಹಾಕಿಕೊಂಡು ಎದ್ದು ನಿಂತೆ. ಮನೆಯಲ್ಲಿ ಈಗ ಎಲ್ಲರೂ ಎಚ್ಚರವಾಗಿದ್ದರು. ನನ್ನ ಕಿರಿಯ ತಂಗಿ ಚಹಾ ಮಾಡುತ್ತಿದ್ದಳು. ನಾನು ಬೇಗನೆ ಒಂದು ಗುಟುಕು ಚಹಾ ಕುಡಿದೆ. ಇಂದು ಗಾಡಿಯೊಂದಿಗೆ ಮಾರುಕಟ್ಟೆಗೆ ಹೋಗುವ ಮೊದಲು ಈ ಕೆಲಸವನ್ನು ಮುಗಿಸಬೇಕಿತ್ತು. ನಾನು ಮೊಬೈಲ್ ಆನ್ ಮಾಡಲು ಪ್ರಯತ್ನಿಸಿದೆ ಮತ್ತು ಅದೃಷ್ಟವಶಾತ್ ಅದಕ್ಕೆ ಯಾವುದೇ ಪಾಸ್ವರ್ಡ್ ಇರಲಿಲ್ಲ ಅಥವಾ ಬಹುಶಃ ಅದು ಲಾಕ್ ಆಗಿರಲಿಲ್ಲ. ಸ್ಕ್ರೀನ್ ಬೆಳಗಿತು ಮತ್ತು ಅದರ ಮೇಲೆ ಒಂದು ಮುದ್ದಾದ ಮಗುವಿನ ಫೋಟೋ ಕಾಣಿಸಿತು. ಇದು ಖಂಡಿತವಾಗಿಯೂ ಆ ಮಹಿಳೆಯ ಮಗು ಇರಬಹುದು ಎಂದು ನಾನು ಯೋಚಿಸಿದೆ. ನಾನು ಕಾಂಟ್ಯಾಕ್ಟ್ ಲಿಸ್ಟ್ ತೆರೆದೆ. ಅಲ್ಲಿ ಇಂಗ್ಲಿಷ್ ಹೆಸರುಗಳಲ್ಲಿ ಅನೇಕ ನಂಬರ್ಗಳು ದಾಖಲಾಗಿದ್ದವು. ಯಾರಿಗೆ ಕರೆ ಮಾಡಬೇಕೆಂದು ನನಗೆ ತಿಳಿಯುತ್ತಿರಲಿಲ್ಲ. ಅಷ್ಟರಲ್ಲಿ ನನ್ನ ದೃಷ್ಟಿ ಡ್ಯಾಡ್ ಎಂದು ಬರೆದಿದ್ದ ಒಂದು ನಂಬರ್ ಮೇಲೆ ಬಿತ್ತು. ಇದು ಖಂಡಿತವಾಗಿಯೂ ಅವಳ ತಂದೆಯ ನಂಬರ್ ಇರಬಹುದು ಎಂದು ಯೋಚಿಸಿ ಕರೆ ಮಾಡಿದೆ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಮರುಬದಿಯಲ್ಲಿ ಫೋನ್ ರಿಂಗ್ ಆಗತೊಡಗಿತು. ಸ್ವಲ್ಪ ಸಮಯದ ನಂತರ ಒಬ್ಬ ಗಂಭೀರ ಮತ್ತು ಅಧಿಕಾರಯುತ ಧ್ವನಿ ಕೇಳಿಸಿತು. ಹಲೋ, ಯಾರು ಮಾತಾಡುತ್ತಿರುವುದು? ನಾನು ಗಂಟಲು ಸರಿಪಡಿಸಿಕೊಂಡು ಮೆಲ್ಲನೆ ಹೇಳಿದೆ, ನಮಸ್ತೆ ಸಾಹೇಬರೇ, ನಾನು ಸಾರ್ಥಕ್ ಮಾತನಾಡುತ್ತಿದ್ದೇನೆ. ನಾನೊಬ್ಬ ಹಣ್ಣು ಮಾರುವವನು. ಮರುಬದಿಯಲ್ಲಿ ಮೌನ ಆವರಿಸಿತು. ನಂತರ ಧ್ವನಿ ಕೇಳಿಸಿತು, ಹಣ್ಣು ಮಾರುವವನೇ? ಆದರೆ ನೀನು ನನ್ನ ಮಗಳ ಫೋನ್ನಿಂದ ಯಾಕೆ ಮಾತನಾಡುತ್ತಿದ್ದೀಯಾ? ಮತ್ತು ಈ ಫೋನ್ ನಿನ್ನ ಬಳಿ ಹೇಗೆ ಬಂತು? ನಾನು ತಕ್ಷಣ ಸ್ಪಷ್ಟನೆ ನೀಡಿದೆ, ಸಾಹೇಬರೇ, ನಿನ್ನೆ ನಿಮ್ಮ ಮಗಳು ನನ್ನ ಗಾಡಿಯ ಬಳಿ ಹಣ್ಣು ಕೊಳ್ಳಲು ಬಂದಿದ್ದರು. ಅವರು ಆಕಸ್ಮಿಕವಾಗಿ ತಮ್ಮ ಫೋನನ್ನು ಅಲ್ಲೇ ಮರೆತು ಹೋಗಿದ್ದಾರೆ. ನಾನು ಈ ಫೋನನ್ನು ಮರಳಿಸಲು ಬಯಸುತ್ತೇನೆ. ಮರುಬದಿಯ ವ್ಯಕ್ತಿಯ ಧ್ವನಿ ಸ್ವಲ್ಪ ಮೃದುವಾಯಿತು. ಅಚ್ಚಾ, ಹಾಗಾದರೆ ಪುಸ್ತಕಗಳಲ್ಲಿ ಓದಿದ್ದೇವಲ್ಲ, ಅಂತಹ ಪ್ರಾಮಾಣಿಕ ವ್ಯಕ್ತಿ ನೀನೇ ಇರಬೇಕು. ಸರಿ, ನನ್ನ ಮಗಳು ತನ್ನ ಫೋನ್ ಬಗ್ಗೆ ತುಂಬಾ ಆತಂಕದಲ್ಲಿದ್ದಳು. ನೀನು ಒಂದು ಕೆಲಸ ಮಾಡು, ಈ ಫೋನನ್ನು ನಮ್ಮ ಮನೆಗೆ ತಲುಪಿಸು. ನಾನು ಹೇಳಿದೆ, ಜಿ ಸಾಹೇಬರೇ, ನಾನು ಅದನ್ನೇ ಬಯಸುತ್ತೇನೆ. ನೀವು ನನಗೆ ಮನೆಯ ವಿಳಾಸ ತಿಳಿಸಿಬಿಡಿ, ನಾನು ಈಗಲೇ ಬರುತ್ತೇನೆ. ಅವರು ನನಗೆ ನಗರದ ಅತಿ ಶ್ರೀಮಂತ ಪ್ರದೇಶದ ವಿಳಾಸವನ್ನು ನೀಡಿದರು. ಅದು ನಗರದ ಅತ್ಯಂತ ಪಾಶ್ ಪ್ರದೇಶವಾಗಿತ್ತು. ಅಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳಿದ್ದವು. ನಾನು ಫೋನ್ ಆಫ್ ಮಾಡಿ ಅವರು ಹೇಳಿದ ವಿಳಾಸವನ್ನು ನೆನಪಿಟ್ಟುಕೊಂಡೆ. ನಾನು ಮನೆಯಿಂದ ಹೊರಬರುವಾಗ ನನ್ನ ತಂಗಿ ನನ್ನ ಬಳಿ ಬಂದಳು. ಅವಳ ಮುಖ ಬಾಡಿತ್ತು ಮತ್ತು ಕಣ್ಣುಗಳು ಉಬ್ಬಿದ್ದವು. ಬಹುಶಃ ಅವಳು ರಾತ್ರಿಯಿಡೀ ಅಳುತ್ತಿರಬಹುದು. ಅಣ್ಣ, ನೀವು ಕೆಲಸಕ್ಕೆ ಹೋಗುತ್ತಿದ್ದೀರಾ? ನಾನು ಹೇಳಿದೆ.
ಹೌದು ಗುಡಿಯಾ, ಆದರೆ ಮೊದಲು ಒಂದು ತುರ್ತು ಕೆಲಸಕ್ಕೆ ಹೋಗಬೇಕಿದೆ. ನೀನು ಚಿಂತೆ ಮಾಡಬೇಡಿ, ದೇವರು ಎಲ್ಲವನ್ನೂ ಸರಿಪಡಿಸುತ್ತಾನೆ. ಅವಳು ಉದ್ವೇಗದಿಂದ ಹೇಳಿದಳು, ಅಣ್ಣ, ನನ್ನ ಮದುವೆಯ ಸಂಬಂಧದಿಂದ ನಿಮಗೆ ಏನಾದರೂ ತೊಂದರೆಯಾಗುತ್ತಿದ್ದರೆ ದಯವಿಟ್ಟು ಬೇಡ ಎಂದು ಹೇಳಿಬಿಡಿ. ನೀವು ಸಾಲದ ಹೊರೆಯಿಂದ ಕುಸಿಯುವುದು ನನಗೆ ಇಷ್ಟವಿಲ್ಲ. ಅವಳ ಮಾತು ನನ್ನ ಎದೆಯನ್ನು ಸೀಳಿದಂತಾಯಿತು. ಒಂದು ವೇಳೆ ನಾನು ಆ ಫೋನನ್ನು ಮಾರಾಟ ಮಾಡಿದ್ದರೆ ಈಗಲೇ ಅವಳ ಮುಖದಲ್ಲಿ ನಗು ತರಬಹುದಿತ್ತು ಎಂಬುದು ನನಗೆ ತಿಳಿದಿತ್ತು. ಮದುವೆಯ ತಯಾರಿ ಮಾಡಿಕೋ, ಹಣ ಬಂದಿದೆ ಎಂದು ಹೇಳಬಹುದಿತ್ತು. ಆದರೆ ನಾನು ನನ್ನ ಆತ್ಮಸಾಕ್ಷಿಯನ್ನು ಮಾರಾಟ ಮಾಡಿರಲಿಲ್ಲ. ನಾನು ಅವಳಿಗೆ ಸಮಾಧಾನ ಹೇಳಿದೆ, ನಿನ್ನ ಅಣ್ಣ ಇನ್ನೂ ಬದುಕಿದ್ದಾನೆ. ನೀನು ದೇವರಲ್ಲಿ ಪ್ರಾರ್ಥಿಸು ಅಷ್ಟೇ. ನಾನು ಮನೆಯಿಂದ ಹೊರಬಂದಾಗ ಬೆಳಗಿನ ತಂಪಾದ ಗಾಳಿ ಬೀಸುತ್ತಿತ್ತು. ನಾನು ನನ್ನ ಹಣ್ಣಿನ ಗಾಡಿಯನ್ನು ಮನೆಯ ಹೊರಗೆ ಬಿಟ್ಟುಬಿಟ್ಟೆ. ಇಂದು ನಾನು ಕಾಲ್ನಡಿಗೆಯಲ್ಲೇ ಆ ಪಯಣವನ್ನು ಬೆಳೆಸಿದೆ. ದಾರಿಯಲ್ಲಿ ಹಾಲಿನ ಅಂಗಡಿ ನಡೆಸುತ್ತಿದ್ದ ನನ್ನ ಗೆಳೆಯ ರವಿ ಸಿಕ್ಕಿದನು. ಏ ಸಾರ್ಥಕ್, ಇವತ್ತು ಗಾಡಿ ಹಾಕುತ್ತಿಲ್ಲವೇ? ಇಷ್ಟು ಮುಂಜಾನೆ ಎಲ್ಲಿಗೆ ಹೊರಟಿದ್ದೀಯಾ? ನಾನು ನಡೆಯುತ್ತಲೇ ಅವನಿಗೆ ಹೇಳಿದೆ, ಅರೆ ರವಿ, ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗುತ್ತಿದ್ದೇನೆ. ಒಂದು ಅಮಾನತ್ತು ಇದೆ, ಅದನ್ನು ಅದರ ನಿಜವಾದ ಮಾಲೀಕರಿಗೆ ತಲುಪಿಸಬೇಕಿದೆ. ರವಿ ಆಶ್ಚರ್ಯದಿಂದ ಕೇಳಿದನು, ಅಮಾನತ್ತೆ? ಮಾಲೀಕರು ಯಾರು? ಯಾವುದೋ ದೊಡ್ಡ ವಿಷಯವಿದ್ದಂತಿದೆ. ನಾನು ಮುಗುಳ್ನಗುತ್ತಾ ಹೇಳಿದೆ, ಎಲ್ಲವೂ ಚೆನ್ನಾಗಿ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸು ಅಷ್ಟೇ ಎಂದು ಮುಂದೆ ಸಾಗಿದೆ. ನನ್ನ ಮೆದುಳಿನಲ್ಲಿ ನೂರಾರು ಗೊಂದಲಗಳಿದ್ದವು. ಆ ಮಹಿಳೆ ನನ್ನನ್ನು ಗುರುತಿಸುತ್ತಾಳೆಯೋ ಇಲ್ಲವೋ? ನಿನ್ನೆ ಅವಳ ನಡವಳಿಕೆ ತುಂಬಾ ಒರಟಾಗಿತ್ತು. ಎಲ್ಲಿ ನನ್ನನ್ನು ಕಳ್ಳ ಎಂದು ಭಾವಿಸುತ್ತಾಳೆಯೋ ಎಂಬ ಆತಂಕವಿತ್ತು. ಆದರೆ ನಂತರ ಯೋಚಿಸಿದೆ, ನಾನು ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುತ್ತಿದ್ದೇನೆ ಮತ್ತು ಒಳ್ಳೆಯದು ಮಾಡುವವರ ಜೊತೆ ದೇವರು ಇದ್ದೇ ಇರುತ್ತಾನೆ. ನಾನು ಜೇಬಿನಿಂದ ಆ ವಿಳಾಸವನ್ನು ತೆಗೆದು ಒಬ್ಬ ಆಟೋ ಚಾಲಕನಿಗೆ ತೋರಿಸಿದೆ. ಅಣ್ಣ, ನನಗೆ ಈ ವಿಳಾಸಕ್ಕೆ ಹೋಗಬೇಕಿದೆ. ಎಷ್ಟು ಹಣ ಪಡೆಯುತ್ತೀರಿ? ಆಟೋ ಚಾಲಕ ವಿಳಾಸವನ್ನು ನೋಡಿ ನಂತರ ನನ್ನನ್ನು ಮೇಲಿಂದ ಕೆಳಕ್ಕೆ ನೋಡಿದನು. ನನ್ನ ಬಟ್ಟೆಗಳು ಹಳೆಯದಾಗಿದ್ದವು ಮತ್ತು ಚಪ್ಪಲಿಗಳು ಸವೆದು ಹೋಗಿದ್ದವು. ಅರೆ ಭಾಯ್ ಸಾಬ್, ಇದು ತುಂಬಾ ಶ್ರೀಮಂತರ ಏರಿಯಾ. ಅಲ್ಲಿ ಆಟೋವನ್ನು ಒಳಗೆ ಬಿಡುವುದಿಲ್ಲ. ನೀನು ಅಲ್ಲಿಗೆ ಏನು ಮಾಡಲು ಹೋಗುತ್ತಿದ್ದೀಯಾ? ನಾನು ಹೇಳಿದೆ, ನನ್ನನ್ನು ಅಲ್ಲಿಗೆ ಒಬ್ಬರು ಸಾಹೇಬರು ಕರೆದಿದ್ದಾರೆ. ನೀನು ನನ್ನನ್ನು ಕೇವಲ ಆ ಪ್ರದೇಶದ ಗೇಟ್ವರೆಗೆ ಬಿಟ್ಟುಬಿಡು ಎಂದೆ. ಆಟೋ ಚಾಲಕ 100 ರೂಪಾಯಿ ಕೇಳಿದನು. ಅದು ನನಗೆ ತುಂಬಾ ದೊಡ್ಡ ಮೊತ್ತವಾಗಿತ್ತು. ಆದರೆ ಸಮಯ ಉಳಿಸಲು ನಾನು ಒಪ್ಪಿಕುಳಿತೆ. ಪ್ರಯಾಣದ ಸಮಯದಲ್ಲಿ ನನ್ನ ಕೈ ಪದೇ ಪದೇ ಜೇಬಿನ ಕಡೆಗೆ ಹೋಗುತ್ತಿತ್ತು ಮತ್ತು ನಾನು ಫೋನನ್ನು ತಡಕಾಡುತ್ತಿದ್ದೆ. ಇದು ಕೇವಲ ಫೋನ್ ಆಗಿರಲಿಲ್ಲ, ಬದಲಾಗಿ ನನ್ನ ಪ್ರಾಮಾಣಿಕತೆಯ ಪರೀಕ್ಷೆಯಾಗಿತ್ತು. ಆ ಬಂಗಲೆಯ ಒಳಗೆ ನನ್ನ ಜೊತೆ ಏನಾಗಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ನನಗೆ ಯಾವುದಾದರೂ ಬಹುಮಾನ ಸಿಗಬಹುದೇ, ಅಥವಾ ಕೇವಲ ಒಂದು ಥ್ಯಾಂಕ್ಯೂ ಎಂಬ ಪದ ಸಿಗಬಹುದೇ, ಅಥವಾ ಬಹುಶಃ ಅದು ಇಲ್ಲವೇ? ನನಗೆ ಯಾವುದೇ ಬಹುಮಾನದ ಆಸೆ ಇರಲಿಲ್ಲ. ನನಗೆ ಕೇವಲ ನನ್ನ ಮನಸ್ಸಿನ ನೆಮ್ಮದಿ ಮರಳಿ ಬೇಕಿತ್ತು. ಅದು ನಿನ್ನೆ ಮಧ್ಯಾಹ್ನದಿಂದ ಎಲ್ಲೋ ಕಳೆದು ಹೋಗಿತ್ತು. ಆಟೋ ಒಂದು ದೊಡ್ಡ ಗೇಟ್ ಮುಂದೆ ಬಂದು ನಿಂತಿತು. ಸೆಕ್ಯೂರಿಟಿ ಗಾರ್ಡ್ ಆಟೋವನ್ನು ಒಳಗೆ ಬಿಡಲು ನಿರಾಕರಿಸಿದನು. ನಾನು ಆಟೋದಿಂದ ಇಳಿದು ಬಾಡಿಗೆ ಪಾವತಿಸಿದೆ. ಎದುರುಗಡೆ ಒಂದು ಅತಿದೊಡ್ಡ ಸೊಸೈಟಿಯ ಗೇಟ್ ಇತ್ತು. ನಾನು ಸೆಕ್ಯೂರಿಟಿ ಗಾರ್ಡ್ಗೆ ಈ ನಿರ್ದಿಷ್ಟ ಬಂಗಲೆಗೆ ಹೋಗಬೇಕೆಂದು ತಿಳಿಸಿದೆ. ಅವನು ಇಂಟರ್ಕಾಮ್ನಲ್ಲಿ ಮಾತನಾಡಿದನು ಮತ್ತು ನಂತರ ನನಗೆ ಒಳಗೆ ಹೋಗಲು ಅನುಮತಿ ನೀಡಿದನು. ನಾನು ಕಾಲ್ನಡಿಗೆಯಲ್ಲಿ ಆ ಬಂಗಲೆಯ ಕಡೆಗೆ ಸಾಗಿದೆ. ರಸ್ತೆಗಳು ತುಂಬಾ ಸ್ವಚ್ಛವಾಗಿದ್ದವು ಮತ್ತು ಎರಡೂ ಬದಿಗಳಲ್ಲಿ ಹಸಿರು ಮರಗಳಿದ್ದವು. ಇಲ್ಲಿನ ಪ್ರಪಂಚವೇ ಬೇರೆಯಾಗಿತ್ತು. ಮೌನ ಮತ್ತು ಶಾಂತಿ ಆವರಿಸಿತ್ತು. ನನ್ನ ಬಸ್ತದ ಗದ್ದಲಕ್ಕಿಂತ ಸಂಪೂರ್ಣ ಭಿನ್ನವಾಗಿತ್ತು. ಕೊನೆಗೂ ನಾನು ಆ ಬಂಗಲೆಯ ಮುಂದೆ ಬಂದು ತಲುಪಿದೆ. ಅದು ಅರಮನೆಯಂತಹ ಮನೆಯಾಗಿತ್ತು. ಬಿಳಿ ಬಣ್ಣದ ಮನೆ, ದೊಡ್ಡದಾದ ಬಂಗಾರದ ಬಣ್ಣದ ಭವ್ಯವಾದ ಗೇಟ್ ಮತ್ತು ಎತ್ತರದ ಗೋಡೆಗಳು. ಮೇನ್ ಗೇಟ್ ಪಕ್ಕದಲ್ಲಿದ್ದ ಬೆಲ್ ಬಟನ್ ಒತ್ತಿದೆ. ಸ್ವಲ್ಪ ಸಮಯದ ನಂತರ ಗೇಟ್ನಲ್ಲಿದ್ದ ಸಣ್ಣ ಬಾಗಿಲು ತೆರೆಯಿತು ಮತ್ತು ಒಬ್ಬ ಕೆಲಸಗಾರ ಹೊರಬಂದನು. ಅವನು ಯೂನಿಫಾರ್ಮ್ ಧರಿಸಿದ್ದನು. ನಿಮಗೆ ಯಾರನ್ನು ಭೇಟಿಯಾಗಬೇಕು ಎಂದು ಅವನು ಒರಟಾಗಿ ಕೇಳಿದನು. ನಾನು ನಮಸ್ಕಾರ ಮಾಡಿ ಹೇಳಿದೆ, ನಾನು ಸಾರ್ಥಕ್. ನನಗೆ ಮೇಡಂ ಅವರನ್ನು ಭೇಟಿಯಾಗಬೇಕು. ನಾನು ಅವರ ಮೊಬೈಲ್ ಫೋನ್ ಮರಳಿಸಲು ಬಂದಿದ್ದೇನೆ. ಕೆಲಸಗಾರ ನನ್ನನ್ನು ಅಚ್ಚರಿಯಿಂದ ನೋಡಿದನು ಮತ್ತು ನಂತರ ಒಳಗೆ ಹೋಗಿ ಯಾರೊಂದಿಗೋ ಮಾತನಾಡಿದನು. ಸ್ವಲ್ಪ ಸಮಯದ ನಂತರ ಅವನು ಬಾಗಿಲನ್ನು ಪೂರ್ಣವಾಗಿ ತೆರೆದನು. ಒಳಗೆ ಬಾ, ಮೇಡಂ ಉಪಾಹಾರ ಮಾಡುತ್ತಿದ್ದಾರೆ. ಅಲ್ಲಿಯವರೆಗೆ ಲಾನ್ನಲ್ಲಿ ಲಾನ್ ಕಾಯಿ. ನಾನು ಭಯಪಡುತ್ತಲೇ ಒಳಗೆ ಹೆಜ್ಜೆ ಇಟ್ಟೆ. ಎದುರುಗಡೆ ಅತಿ ಸುಂದರವಾದ ಲಾನ್ ಇತ್ತು. ಅದರಲ್ಲಿ ಬಗೆಬಗೆಯ ಹೂವುಗಳು ಅರಳಿದ್ದವು. ನಾನು ನನ್ನ ಹಳೆಯ ಚಪ್ಪಲಿಗಳನ್ನು ಹೊರಗೆ ಬಿಡೋಣವೇ ಎಂದು ಯೋಚಿಸಿದೆ, ಆದರೆ ಅವರು ಎಲ್ಲಿ ಕೆಟ್ಟದಾಗಿ ಭಾವಿಸುತ್ತಾರೋ ಎಂದು ಹೆದರಿದೆ. ಕೆಲಸಗಾರ ನನ್ನನ್ನು ಒಂದು ದೊಡ್ಡ ಕೋಣೆಗೆ ಕರೆದೊಯ್ದನು.
ಅಲ್ಲಿನ ನೆಲ ಎಷ್ಟು ಹೊಳೆಯುತ್ತಿತ್ತೆಂದರೆ ಅದರಲ್ಲಿ ನನ್ನ ಮುಖವೇ ಕಾಣಿಸುತ್ತಿತ್ತು. ಸೋಫಾಗಳು ಎಷ್ಟು ಮೃದುವಾಗಿದ್ದವೆಂದರೆ ಅವುಗಳ ಮೇಲೆ ಕುಳಿತುಕೊಳ್ಳಲು ಕೂಡ ನನಗೆ ಭಯವಾಗುತ್ತಿತ್ತು. ನೀನು ಇಲ್ಲಿಯೇ ನಿಂತಿರು, ನಾನು ಈಗಲೇ ಮೇಡಂಗೆ ತಿಳಿಸುತ್ತೇನೆ ಎಂದು ಹೇಳಿ ಕೆಲಸಗಾರ ನನ್ನನ್ನು ಮೂಲೆಯಲ್ಲಿ ನಿಲ್ಲುವಂತೆ ಸನ್ನೆ ಮಾಡಿ ತಾನು ಒಳಗೆ ಹೋದನು. ನಾನು ಅಲ್ಲಿ ನಿಂತು ಸುತ್ತಲೂ ನೋಡತೊಡಗಿದೆ. ಗೋಡೆಗಳ ಮೇಲೆ ದೊಡ್ಡ ದೊಡ್ಡ ಫೋಟೋಗಳಿದ್ದವು. ಛಾವಣಿಯಿಂದ ಝುಮ್ಮರಿಗಳು ಚಾಂಡಿಲಿಯರ್ ನೇತಾಡುತ್ತಿದ್ದವು. ಇದೆಲ್ಲವನ್ನೂ ನೋಡಿ ನನಗೆ ನನ್ನ ಬಡತನದ ಅರಿವು ಇನ್ನೂ ಹೆಚ್ಚಾಗತೊಡಗಿತು. ನಾವಿಬ್ಬರೂ ಒಂದೇ ನಗರದಲ್ಲಿ ವಾಸಿಸುತ್ತಿದ್ದೆವು, ಆದರೆ ನಮ್ಮ ಪ್ರಪಂಚಗಳ ನಡುವೆ ಜಮೀನು ಆಸ್ಮಾನಿನ ವ್ಯತ್ಯಾಸವಿತ್ತು. ಸ್ವಲ್ಪ ಸಮಯದ ನಂತರ ಮೆಟ್ಟಿಲುಗಳಿಂದ ಟಿಕ್ ಟಿಕ್ ಎಂಬ ಶಬ್ದ ಕೇಳಿಸಿತು. ನಾನು ತಲೆ ಎತ್ತಿ ನೋಡಿದಾಗ ಅದೇ ಮಹಿಳೆ ಮೆಟ್ಟಿಲಿಳಿದು ಬರುತ್ತಿದ್ದಳು. ಅವಳು ಇಂದೂ ಕೂಡ ಅಷ್ಟೇ ಬೆಲೆಬಾಳುವ ಬಟ್ಟೆಗಳನ್ನು ಧರಿಸಿದ್ದಳು. ಆದರೆ ಅವಳ ಮುಖದಲ್ಲಿ ಕೋಪ ಮತ್ತು ನಿರ್ಲಕ್ಷ್ಯ ಎದ್ದು ಕಾಣುತ್ತಿತ್ತು. ಅವಳು ನನ್ನನ್ನು ನೋಡಿ ನಿಂತಳು. ಅವಳ ಕಣ್ಣುಗಳಲ್ಲಿ ಅಸಹ್ಯವಿತ್ತು. ಓಹೋ, ನೀನಾ ಆ ಹಣ್ಣಿನ ಗಾಡಿಯವನು ಎಂದು ಅವಳು ಗಡಸಾದ ಧ್ವನಿಯಲ್ಲಿ ಕೇಳಿದಳು. ನನ್ನ ಹೃದಯ ಬಡಿತ ಜೋರಾಯಿತು. ಅವಳು ಸಂತೋಷಪಡಬಹುದು ಎಂದು ನಾನು ನಿರೀಕ್ಷಿಸಿದ್ದೆ, ಆದರೆ ಅವಳ ಧಾಟಿ ಬೇರೆಯೇ ಇತ್ತು. ನಾನು ನಡುಗುವ ಕೈಗಳಿಂದ ಜೇಬಿನಿಂದ ಫೋನ್ ತೆಗೆದೆ. ಜಿ ಮೇಡಂ, ಇದು ನಿಮ್ಮ ಫೋನ್. ನಿನ್ನೆ ನೀವು ನನ್ನ ಗಾಡಿಯ ಬಳಿ ಮರೆತು ಹೋಗಿದ್ದಿರಿ. ನಾನು ಫೋನನ್ನು ಅವಳ ಕಡೆಗೆ ಚಾಚಿದೆ. ಅವಳು ನಾನು ಮತ್ತೆ ಕಿತ್ತುಕೊಳ್ಳುತ್ತೇನೋ ಎಂಬಂತೆ ಫೋನನ್ನು ನನ್ನ ಕೈಯಿಂದ ಕಸಿದುಕೊಂಡಳು. ತಕ್ಷಣ ಫೋನ್ ಆನ್ ಮಾಡಿ ಏನನ್ನೋ ಚೆಕ್ ಮಾಡಲಾರಂಭಿಸಿದಳು. ನಾನು ಮೌನವಾಗಿ ಅವಳನ್ನೇ ನೋಡುತ್ತಿದ್ದೆ. ಅವಳು ನನಗೆ ಥ್ಯಾಂಕ್ ಯು ಹೇಳಬಹುದು ಎಂದು ಅಂದುಕೊಂಡಿದ್ದೆ, ಆದರೆ ಮುಂದೆ ನಡೆದದ್ದನ್ನು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಫೋನ್ ಚೆಕ್ ಮಾಡಿದ ನಂತರ ಅವಳು ತಲೆ ಎತ್ತಿ ಕಿರುಚಲಾರಂಭಿಸಿದಳು. ಕೇವಲ ಫೋನ್ ಮಾತ್ರವೇ? ಉಳಿದ ವಸ್ತುಗಳು ಎಲ್ಲಿವೆ? ನನ್ನ ಮನೆಗೆ ಬರಲು ನಿನಗೆ ಎಷ್ಟು ಧೈರ್ಯ? ನಾನು ಬೆಚ್ಚಿಬಿದ್ದೆ. ಮೇಡಂ, ಯಾವ ಉಳಿದ ವಸ್ತುಗಳು? ನನಗೆ ಕೇವಲ ಈ ಫೋನ್ ಮಾತ್ರ ಸಿಕ್ಕಿದ್ದು. ನಿನ್ನ ಬಾಯಿ ಮುಚ್ಚು ಎಂದು ಅವಳು ಕಿರುಚಿದಳು. ಫೋನ್ ಕವರ್ ಒಳಗೆ ನನ್ನ 10,000 ರೂಪಾಯಿ ಹಣ ಇತ್ತು. ಅದನ್ನು ಎಲ್ಲಿ ಮಾಯ ಮಾಡಿದ್ದೀಯಾ? ಇದನ್ನು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. 10,000 ರೂಪಾಯಿ. ನಾನು ಕವರ್ ತೆಗೆದು ಕೂಡ ನೋಡಿರಲಿಲ್ಲ. ಮೇಡಂ, ಆ ಭಗವಂತನೇ ಸಾಕ್ಷಿ, ನನಗೆ ಯಾವುದೇ ಹಣ ಸಿಕ್ಕಿಲ್ಲ. ನಾನು ಪ್ರಾಮಾಣಿಕವಾಗಿ ಫೋನ್ ಮರಳಿಸಲು ಬಂದಿದ್ದೇನೆ. ಅಚ್ಚಾ, ನಿನ್ನ ಈ ಪ್ರಾಮಾಣಿಕತೆಯ ನಾಟಕವನ್ನು ನಿಲ್ಲಿಸು ಎಂದು ಅವಳು ವ್ಯಂಗ್ಯವಾಗಿ ನಗುತ್ತಾ ಹೇಳಿದಳು. ನಿನ್ನಂತಹವರನ್ನು ನಾನು ಚೆನ್ನಾಗಿ ಬಲ್ಲೆ. ಮೊದಲು ವಸ್ತುಗಳನ್ನು ಕದಿಯುತ್ತೀರಿ, ನಂತರ ಬಹುಮಾನದ ಆಸೆಗೆ ಮರಳಿಸಲು ಬರುತ್ತೀರಿ ಮತ್ತು ಮೇಲೆ ಹಣವನ್ನು ನುಂಗಿಬಿಡುತ್ತೀರಿ. ನನ್ನ ಹಣವನ್ನು ಹೊರತೆಗೆ. ಇದನ್ನು ಕೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂದವು. ನಾನು ಬಡವನಿರಬಹುದು ಮೇಡಂ ಜಿ, ಆದರೆ ಕಳ್ಳನಲ್ಲ. ನನಗೆ ಹಣ ಇಟ್ಟುಕೊಳ್ಳಬೇಕಾಗಿದ್ದರೆ ಈ ಲಕ್ಷಾಂತರ ರೂಪಾಯಿ ಬೆಲೆಬಾಳುವ ಫೋನ್ ತಗೊಂಡು ನಿಮ್ಮ ಮನೆಗೆ ಯಾಕೆ ಬರ್ತಿದ್ದೆ? ಆಕೆ ನನ್ನ ಮಾತನ್ನು ಕೇಳುವ ಬದಲು ಕೆಲಸದವನಿಗೆ ಧ್ವನಿ ನೀಡಿದಳು. ರಾಜು, ಪೊಲೀಸರಿಗೆ ಫೋನ್ ಮಾಡು. ನಾನು ಕಳ್ಳನನ್ನು ಹಿಡಿದಿದ್ದೇನೆ ಎಂದು ಹೇಳು. ಬೇಡ ಮೇಡಂ ಜಿ, ಪೊಲೀಸರನ್ನು ಕರೆಯಬೇಡಿ. ನಾನು ಗಿಡುಗಟ್ಟಿದೆ. ನಾನು ಸತ್ಯ ಹೇಳುತ್ತಿದ್ದೇನೆ. ನೀವು ಕನಿಷ್ಠ ದೇವರನ್ನಾದರೂ ನೋಡಿ ಹೆದರಿ. ನಾನು ಉಪಕಾರ ಮಾಡಿದ್ದೇನೆ. ಆಕೆ ವ್ಯಂಗ್ಯವಾಗಿ ನಕ್ಕಳು. ಆಹಹಾ, ಉಪಕಾರ ಮಾಡಿದ್ದೀಯಾ? ನಿನ್ನ ಕಳ್ಳತನಕ್ಕೆ ಉಪಕಾರ ಅಂತ ಹೆಸರಿಡಬೇಡ. ಈಗ ಪೊಲೀಸರ ಮುಂದೆ ಅವರೆಲ್ಲರ ಹಣವನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯಾ ಅಂತ ಬಾಯಿ ಬಿಡ್ತೀಯಾ, ಅರ್ಥವಾಯಿತೆ? ಆಕೆ ತನ್ನ ಫೋನ್ ತೆಗೆದುಕೊಂಡು ಯಾರಿಗೋ ಕರೆ ಮಾಡಿದಳು. ಹಲೋ ಇನ್ಸ್ಪೆಕ್ಟರ್ ಸಾಹೇಬರೇ, ತಕ್ಷಣ ನನ್ನ ಮನೆಗೆ ಬನ್ನಿ. ನಾನು ಒಬ್ಬ ಕಳ್ಳನನ್ನು ಹಿಡಿದಿಟ್ಟಿದ್ದೇನೆ. ಹೌದು, ಅದೇ ಫೋನ್ ವಿಷಯ. ಬೇಗ ಬನ್ನಿ. ನಾನು ಅಸಹಾಯಕತೆಯ ಪ್ರತಿರೂಪವಾಗಿ ಅಲ್ಲಿ ನಿಂತಿದ್ದೆ. ನನಗೆ ನನ್ನ ತಾಯಿಯ ಮಾತು ನೆನಪಾಗುತ್ತಿತ್ತು. ಮಗನೇ, ಪ್ರಾಮಾಣಿಕತೆಯ ಹಾದಿ ಕಷ್ಟಕರವಾಗಿರುತ್ತದೆ, ಆದರೆ ಈ ಹಾದಿ ನನ್ನನ್ನು ನೇರವಾಗಿ ಜೈಲಿನ ಬಾಗಿಲಿಗೆ ತಳ್ಳುತ್ತದೆ ಎಂದು ನಾನು ಊಹಿಸಿರಲಿಲ್ಲ. ನಾನು ಅಲ್ಲಿಂದ ಓಡಿಹೋಗಲು ಪ್ರಯತ್ನಿಸಲಿಲ್ಲ, ಏಕೆಂದರೆ ಓಡಿಹೋಗುವುದು ಅಪರಾಧವನ್ನು ಒಪ್ಪಿಕೊಂಡಂತೆ ಎಂದು ನನಗೆ ತಿಳಿದಿತ್ತು. ನಾನು ನನ್ನ ಹಣೆಬರಹ ಮತ್ತು ಆ ಮಹಿಳೆಯ ದಬ್ಬಾಳಿಕೆಗೆ ದುಃಖಿಸುತ್ತಾ ಅಲ್ಲೇ ನಿಂತಿದ್ದೆ. ಈಗ ನನಗೆ ಕೇವಲ ಪೊಲೀಸರ ನಿರೀಕ್ಷೆಯಿತ್ತು ಮತ್ತು ನನ್ನ ಪ್ರಾಮಾಣಿಕತೆಯೇ ನನ್ನ ವಿನಾಶಕ್ಕೆ ಕಾರಣವಾಗುತ್ತದೆಯೇ ಎಂಬ ಭಯ ನನ್ನ ಮನಸ್ಸಿನಲ್ಲಿ ಕುಳಿತುಬಿಟ್ಟಿತ್ತು. ಹೊರಗಡೆ ಸೈರನ್ ಸದ್ದು ಕೇಳಿಸಿತು ಮತ್ತು ನನ್ನ ಎದೆ ಜಗುಪ್ಪೆಂದಿತು. ಕೆಲವು ಕ್ಷಣಗಳ ನಂತರ ಭಾರವಾದ ಬೂಟುಗಳ ಸದ್ದು ಕೋಣೆಯ ಹೊರಗೆ ಕೇಳಿಸಿತು. ಬಾಗಿಲು ಜೋರಾಗಿ ತೆರೆಯಿತು ಮತ್ತು 3 ಪೊಲೀಸರು ಕೋಣೆಯೊಳಗೆ ಬಂದರು. ಮುಂದೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದರು. ಅವರ ದೊಡ್ಡ ಮೀಸೆ ಮತ್ತು ಗಂಭೀರವಾದ ವ್ಯಕ್ತಿತ್ವ ಇತ್ತು. ಯಾರವನು ಕಳ್ಳತನ ಮಾಡುವ ಧೈರ್ಯ ಮಾಡಿದ್ದು? ಇನ್ಸ್ಪೆಕ್ಟರ್ ಗುಡುಗುವ ಧ್ವನಿಯಲ್ಲಿ ಕೇಳಿದರು. ಆ ಮಹಿಳೆ ಸೋಫಾದಿಂದ ಎದ್ದು ಬಹಳ ನಾಟಕೀಯವಾಗಿ ಇನ್ಸ್ಪೆಕ್ಟರ್ ಕಡೆಗೆ ನಡೆದಳು. ಇನ್ಸ್ಪೆಕ್ಟರ್ ಸಾಹೇಬರೇ, ನೀವು ಬೇಗ ಬಂದಿದ್ದು ಒಳ್ಳೆಯದಾಯಿತು.
ಇದೇ ನೋಡಿ ಆ ಮನುಷ್ಯ ಸಭ್ಯತೆಯ ಮುಖವಾಡ ಹಾಕಿಕೊಂಡು ಬಂದಿದ್ದಾನೆ. ಆದರೆ ಅಸಲಿಗೆ ಇವನು ನಂಬರ್ 1 ಕಳ್ಳ. ಇನ್ಸ್ಪೆಕ್ಟರ್ ನನ್ನ ಕಡೆ ನೋಡಿದರು. ಅವರ ಕಣ್ಣಲ್ಲಿ ಸಂಶಯ ಮತ್ತು ಅಸಹ್ಯವಿತ್ತು. ಅವರು ನನ್ನನ್ನು ಮೇಲಿಂದ ಕೆಳಗಿನವರೆಗೆ ಯಾವುದೋ ಅಪರಾಧಿಯನ್ನು ನೋಡುವಂತೆ ದಿಟ್ಟಿಸಿದರು. ಏಯ್, ಏನೋ ನಿನ್ನ ಅವತಾರ ಇದು. ನೋಡಲು ಭಿಕ್ಷುಕನಂತಿದ್ದೀಯಾ, ಆದರೆ ಕಳ್ಳತನದ ಹವ್ಯಾಸ ಇಟ್ಟುಕೊಂಡಿದ್ದೀಯಾ ಎಂದು ಇನ್ಸ್ಪೆಕ್ಟರ್ ಹೇಳಿದರು. ಅವರು ಮುಂದೆ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟು ಜೋರಾಗಿ ಅಲುಗಾಡಿಸಿದರು. ನೋವು ಮತ್ತು ಭಯದಿಂದ ನನ್ನ ಕಿರುಚಾಟ ಹೊರಬಂತು. ಸಾಹೇಬರೇ, ನಾನು ಸತ್ಯ ಹೇಳುತ್ತಿದ್ದೇನೆ. ನಾನು ಕಳ್ಳತನ ಮಾಡಿಲ್ಲ. ನಾನು ದೇವರ ಮೇಲೆ ಆಣೆ ಮಾಡಿ ಹೇಳಬಲ್ಲೆ, ನಾನು ನಿರಪರಾಧಿ. ನಾನು ಇವರ ಫೋನ್ ಹಿಂತಿರುಗಿಸಲು ಇಲ್ಲಿಗೆ ಬಂದಿದ್ದೆ. ಆ ಮಹಿಳೆ ತಕ್ಷಣ ನನ್ನ ಮಾತನ್ನು ಕತ್ತರಿಸಿದಳು. ನೋಡಿ ಇನ್ಸ್ಪೆಕ್ಟರ್ ಸಾಹೇಬರೇ, ಪ್ರತಿ ಕಳ್ಳ ಹೇಳುವಂತೆಯೇ ಇವನು ಅದೇ ರಾಗ ಹಾಡುತ್ತಿದ್ದಾನೆ. ಇವನು ನನ್ನ ಐಫೋನ್ ಕದ್ದಿದ್ದಾನೆ ಮತ್ತು ಅದರ ಕವರ್ನಲ್ಲಿದ್ದ 10,000 ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾನೆ. ಈಗ ಯಾರಿಗೂ ಸಂಶಯ ಬರಬಾರದು ಎಂದು ಫೋನ್ ಹಿಂತಿರುಗಿಸಿ ಪ್ರಾಮಾಣಿಕನಂತೆ ನಾಟಕ ಮಾಡುತ್ತಿದ್ದಾನೆ. ನಾನು ಕೈಮುಗಿದೆ. ಮೇಡಂ ಜಿ, ದೇವರಿಗಾದರೂ ಹೆದರಿ. ನಾನು ಬಡವನಿರಬಹುದು, ಆದರೆ ಮೋಸಗಾರನಲ್ಲ. ನಾನು ಕಳ್ಳನಾಗಿದ್ದರೆ ಈ ಫೋನ್ ಅನ್ನೇ ಮಾರಿಬಿಡುತ್ತಿದ್ದೆ. ಈ ಫೋನ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತದೆ. ಹಾಗಿರುವಾಗ ನಾನು ಇದನ್ನು ಹಿಡಿದುಕೊಂಡು ಸಿಂಹದ ಗುಹೆಗೆ, ನಿಮ್ಮ ಮನೆಗೆ ಯಾಕೆ ಮರಳಿ ಬರುತ್ತಿದ್ದೆ? ಇನ್ಸ್ಪೆಕ್ಟರ್ ನನ್ನ ಮಾತು ಕೇಳಿ ಸ್ವಲ್ಪ ಯೋಚಿಸಿದರು. ಅವರು ಮಹಿಳೆಯ ಕಡೆ ನೋಡಿದರು. ಮೇಡಂ, ಇವನು ಹೇಳುತ್ತಿರುವುದು ಸರಿಯಾಗಿದೆ. ಇವನು 10,000 ರೂಪಾಯಿ ಕದ್ದಿದ್ದರೆ ಫೋನ್ ಹಿಂತಿರುಗಿಸುವ ರಿಸ್ಕ್ ಯಾಕೆ ತೆಗೆದುಕೊಳ್ಳುತ್ತಿದ್ದ? ಅವನು ಫೋನ್ ಮಾರಿ ಮಾಯವಾಗಬಹುದಿತ್ತಲ್ಲವೇ? ಮಹಿಳೆಯ ಮುಖ ಕೋಪದಿಂದ ಕೆಂಪಾಯಿತು. ಇನ್ಸ್ಪೆಕ್ಟರ್ ಸಾಹೇಬರೇ, ನೀವು ಇವನ ಪರವಾಗಿ ಮಾತನಾಡುತ್ತಿದ್ದೀರಾ? ಈ ಬಡವರು ಬಹಳ ಚಾಲಾಕಿಗಳು. ಫೋನ್ ಟ್ರೇಸ್ ಆಗಬಹುದು ಎಂದು ಯೋಚಿಸಿ ಫೋನ್ ಹಿಂತಿರುಗಿಸಿದರೆ ಬಹುಮಾನವೂ ಸಿಗುತ್ತದೆ. ಹಣವಂತೂ ಕ್ಯಾಶ್ ರೂಪದಲ್ಲಿದೆ, ಅದಕ್ಕೆ ಪುರಾವೆ ಎಲ್ಲಿರುತ್ತದೆ ಎಂದು ಇವನು ಯೋಚಿಸಿರಬಹುದು. ನಾನು ಅಳತೊಡಗಿದೆ. ನನ್ನ ಕಣ್ಣೀರು ಕೆನ್ನೆಯ ಮೇಲೆ ಹರಿಯುತ್ತಿತ್ತು. ಸಾಹೇಬರೇ, ನನ್ನ ಮನೆಯಲ್ಲಿ ಊಟಕ್ಕೂ ಗತಿಯಿಲ್ಲ. ನನ್ನ ತಂಗಿಯ ಮದುವೆ ಕೇವಲ ಹಣದ ಕಾರಣದಿಂದ ಮುರಿದು ಹೋಗಿದೆ. ನಾನು ಕಳ್ಳನಾಗಿದ್ದರೆ ನಿನ್ನೆಯೇ ಈ ಫೋನ್ ಮಾರಿ ನನ್ನ ಎಲ್ಲಾ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದೆ. ಆದರೆ ನಾನು ದೇವರಿಗೆ ಹೆದರಿ ಹಾಗೆ ಮಾಡಲಿಲ್ಲ. ದೇವರಿಗೆ ಹೆದರುವುದಕ್ಕೆ ಸಿಗುವ ಶಿಕ್ಷೆ ಇದೇನಾ? ಇನ್ಸ್ಪೆಕ್ಟರ್ ನನ್ನ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಅವರು ನನ್ನ ಹತ್ತಿರ ಬಂದು ನನ್ನ ಕಾಲರ್ ಹಿಡಿದರು. ನೋಡು ಮಗನೇ, ಇದು ದೇವಸ್ಥಾನವಲ್ಲ. ಮರ್ಯಾದೆಯಿಂದ ಹೇಳು, ಹಣ ಎಲ್ಲಿ ಬಚ್ಚಿಟ್ಟಿದ್ದೀಯಾ? ಇಲ್ಲದಿದ್ದರೆ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದು ಎಂತಹ ಏಟು ನೀಡುತ್ತೇನೆ ಎಂದರೆ ನಿನ್ನ 7 ತಲೆಮಾರಿನವರು ಕಳ್ಳತನ ಮಾಡಲು ನಡುಗಬೇಕು. ನಾನು ಬುರೀ ತರಹದ ಭಯಕ್ಕೊಳಗಾದೆ. ಪೊಲೀಸ್ ಸ್ಟೇಷನ್ ಹೆಸರು ಕೇಳಿದ ತಕ್ಷಣ ನನ್ನ ಪ್ರಾಣವೇ ಹೋದಂತಾಯಿತು. ಪೊಲೀಸರು ಬಡವರ ಚರ್ಮ ಸುಲಿಯುತ್ತಾರೆ ಎಂದು ನಾನು ಕೇಳಿದ್ದೆ. ಸಾಹೇಬರೇ, ನಾನು ಸತ್ಯ ಹೇಳುತ್ತಿದ್ದೇನೆ. ನೀವು ನನ್ನನ್ನು ತಪಾಸಣೆ ಮಾಡಿ. ನನ್ನ ಹತ್ತಿರ ಒಟ್ಟು ಸೇರಿಸಿದರೂ ಕೇವಲ 100 ರೂಪಾಯಿ ಮಾತ್ರ ಇದೆ. ಇನ್ಸ್ಪೆಕ್ಟರ್ ಪೇದೆಗೆ ಸನ್ನೆ ಮಾಡಿದರು. ಇವನನ್ನು ತಪಾಸಣೆ ಮಾಡಿ. ಸಿಪಾಯಿ ನನ್ನನ್ನು ಹಿಡಿದುಕೊಂಡನು ಮತ್ತು ನನ್ನ ಜೇಬನ್ನು ತಡಕಾಡತೊಡಗಿದನು. ನನ್ನ ಶರ್ಟ್ ಜೇಬಿನಿಂದ ಕೆಲವು ನಾಣ್ಯಗಳು ಮತ್ತು ಕೆಲವು ಮಡಚಿದ ನೋಟುಗಳು ಹೊರಬಂದವು. ಒಟ್ಟಾರೆಯಾಗಿ ಅದು 100 ರೂಪಾಯಿಗಳಿದ್ದವು ಅಷ್ಟೇ. ಇದಲ್ಲದೆ ನನ್ನ ಜೇಬಿನಿಂದ ಒಂದು ಪುಟ್ಟ ಭಾವಚಿತ್ರವೂ ಹೊರಬಂತು. ಅದನ್ನು ಅಮ್ಮ ನನಗೆ ನೀಡಿದ್ದರು. ಸಿಪಾಯಿ ಆ ಎಲ್ಲ ವಸ್ತುಗಳನ್ನು ಇನ್ಸ್ಪೆಕ್ಟರ್ ಕೈಗೆ ನೀಡಿದನು. ಸರ್, ಇವನ ಬಳಿ ಏನೂ ಇಲ್ಲ ಎಂದನು ಸಿಪಾಯಿ. ಇನ್ಸ್ಪೆಕ್ಟರ್ ಆ ನೋಟುಗಳನ್ನು ನೋಡಿದರು ಮತ್ತು ನಂತರ ನನ್ನ ಕಡೆಗೆ ನೋಡಿದರು. ಹೇಳು, ಹಣವನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯಾ? ಹೊರಗಡೆ ಯಾವುದಾದರೂ ಸಂಗಾತಿಗೆ ಕೊಟ್ಟು ಬಂದಿದ್ದೀಯಾ ಅಥವಾ ದಾರಿಯಲ್ಲಿ ಎಲ್ಲಾದರೂ ಹೂತು ಹಾಕಿದ್ದೀಯಾ ಎಂದು ಕೇಳಿದರು. ನಾನು ಗೋಗರಿಯುತ್ತಾ ಹೇಳಿದೆ, ಸಾಹೇಬರೇ, ನನ್ನ ಜೊತೆ ಯಾರೂ ಇಲ್ಲ. ನಾನು ಒಬ್ಬರೇ ಬಂದಿದ್ದೇನೆ. ನೀವು ಹೊರಗಡೆ ಕಾವಲುಗಾರನ ಬಳಿ ಕೇಳಿ ನೋಡಿ. ನಾನು ಆಟೋದಲ್ಲಿ ಬಂದಿದ್ದೆ ಮತ್ತು ದಾರಿಯಲ್ಲಿ ಎಲ್ಲೂ ಆಟೋ ನಿಲ್ಲಿಸಿರಲಿಲ್ಲ. ಆ ಮಹಿಳೆ ತುಂಬಾ ಒರಟಾಗಿ ಹೇಳಿದಳು, ಇನ್ಸ್ಪೆಕ್ಟರ್ ಸಾಹೇಬರೇ, ಇವನು ಹೀಗೆ ಒಪ್ಪಿಕೊಳ್ಳುವುದಿಲ್ಲ. ಇವನನ್ನು ಠಾಣೆಗೆ ಕರೆದೊಯ್ಯಿರಿ ಮತ್ತು ಅಲ್ಲಿಗೆ ಹೋದ ಮೇಲೆ ಇವನ ಬಾಯಿ ಚೆನ್ನಾಗಿ ಬಿಡಿಸಿ. ನನಗೆ ನನ್ನ 10,000 ರೂಪಾಯಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಮರಳಿಬೇಕು. ಇದು ಕೇವಲ ಹಣದ ವಿಷಯವಲ್ಲ, ಇದು ಕಾನೂನಿನ ವಿಷಯ. ಶ್ರೀಮಂತರ ಮನೆಗೆ ನುಗ್ಗಿ ಕಳ್ಳತನ ಮಾಡುವುದು ಇಷ್ಟು ಸುಲಭವಲ್ಲ ಎಂದು ಇಂತಹ ಜನರಿಗೆ ಪಾಠ ಕಲಿಸಬೇಕು. ನಾನು ಆ ಮಹಿಳೆಯ ಕಾಲು ಹಿಡಿಯಲು ಪ್ರಯತ್ನಿಸಿದೆ. ಮೇಡಂ ಅವರೇ, ನನ್ನ ಸ್ಥಿತಿಯ ಮೇಲೆ ಸ್ವಲ್ಪ ದಯೆ ತೋರಿಸಿ. ನನಗೆ ಚಿಕ್ಕ ಚಿಕ್ಕ ತಮ್ಮ ತಂಗಿಯರಿದ್ದಾರೆ. ಒಂದು ವೇಳೆ ನಾನು ಜೈಲಿಗೆ ಹೋದರೆ ಅವರು ಹಸಿವಿನಿಂದ ಸಾಯುತ್ತಾರೆ. ನಿಮ್ಮ ಬಳಿ ಭಗವಂತ ಕೊಟ್ಟಿದ್ದೆಲ್ಲವೂ ಇದೆ. ಹಾಗಿದ್ದ ಮೇಲೆ ಒಬ್ಬ ಬಡವನ ಮೇಲೆ ಯಾಕೆ ಇಷ್ಟೊಂದು ದೌರ್ಜನ್ಯ ಮಾಡುತ್ತಿದ್ದೀರಿ? ಅವಳು ಅಸಹ್ಯದಿಂದ ಹಿಂದೆ ಸರಿಯುತ್ತಾ ತನ್ನ ಕಾಲನ್ನು ಎಳೆದುಕೊಂಡಳು.
ನನ್ನಿಂದ ದೂರವಿರು. ನಿನ್ನ ಕೊಳಕು ಕೈಗಳನ್ನು ನನ್ನ ಬಟ್ಟೆಗಳಿಂದ ದೂರವಿಡು. ಈ ನಾಟಕವನ್ನು ನಿನ್ನ ಹೆಂಡತಿ ಮತ್ತು ಮಕ್ಕಳ ಮುಂದೆ ತೋರಿಸು. ನನಗೆ ಕೇವಲ ನನ್ನ ಹಣ ಬೇಕು ಅಷ್ಟೇ. ಇನ್ಸ್ಪೆಕ್ಟರ್ ನನ್ನ ಅಂಗಿಯ ಕಾಲರ್ ಹಿಡಿದು ಎಬ್ಬಿಸಿದರು. ನಡಿ ಭಾಯ್, ಸಾಕು ಮಾಡು. ಈಗ ನೀನು ಲಾಕಪ್ನ ಗಾಳಿ ಸವಿಯಲೇಬೇಕು. ಅಲ್ಲಿ ಹೋದ ಮೇಲೆ ನಿನ್ನ ಮೇಲೆ ಲಾಠಿ ಬೀಸಿದಾಗ ಹಣ ಎಲ್ಲಿಟ್ಟಿದ್ದೀಯಾ ಎಂದು ತಾನಾಗಿಯೇ ನೆನಪಾಗುತ್ತದೆ. ನನ್ನ ಮನಸ್ಸಿನಲ್ಲಿ ಅಮ್ಮನ ಮುಖ ಸುಳಿದಾಡಿತು. ಅವರು ಮನೆಯಲ್ಲಿ ನನಗಾಗಿ ಕಾಯುತ್ತಿರುತ್ತಾರೆ. ನನ್ನ ತಂಗಿ ಆಸೆಯಿಂದ ಕುಳಿತಿದ್ದಾಳೆ. ಆದರೆ ನಾನು ಇಲ್ಲಿ ಸುಳ್ಳು ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದೆ. ನಾನು ಇನ್ಸ್ಪೆಕ್ಟರ್ ಮುಂದೆ ಕೈಜೋಡಿಸಿದೆ. ಸಾಹೇಬರೇ, ದಯವಿಟ್ಟು ನನ್ನನ್ನು ಕರೆದೊಯ್ಯಬೇಡಿ. ನನ್ನ ಅಮ್ಮ ತುಂಬಾ ಅನಾರೋಗ್ಯದಿಂದಿದ್ದಾರೆ. ಈ ಆಘಾತಕ್ಕೆ ಅವರು ಸತ್ತೇ ಹೋಗುತ್ತಾರೆ. ನೀವು ಬೇಕಿದ್ದರೆ ನಮ್ಮ ಮನೆಗೆ ಬಂದು ನೋಡಿ. ನಮ್ಮ ಪರಿಸ್ಥಿತಿಯನ್ನು ನೀವೇ ನೋಡಿ. ನಾವು ಹಸಿವಿನಿಂದ ಸಾಯಬಹುದು, ಆದರೆ ಯಾರ ಹಕ್ಕನ್ನು ಕಿತ್ತುಕೊಳ್ಳುವುದಿಲ್ಲ. ಇನ್ಸ್ಪೆಕ್ಟರ್ ಖಡಕ್ ಧ್ವನಿಯಲ್ಲಿ ಹೇಳಿದರು. ಈ ಭಾವನಾತ್ಮಕ ಮಾತುಗಳನ್ನು ನಿಲ್ಲಿಸು. ಕಾನೂನು ಸಾಕ್ಷಿ ಕೇಳುತ್ತದೆ. ಹಣ ಫೋನ್ ಜೊತೆಯಲ್ಲೇ ಇತ್ತು ಎಂದು ಮೇಡಂ ಹೇಳುತ್ತಿದ್ದಾರೆ. ಈಗ ಹಣವಿಲ್ಲ ಅಂದ ಮೇಲೆ ಅದನ್ನು ನೀನೇ ತೆಗೆದುಕೊಂಡಿದ್ದೀಯಾ ಎಂದು ಅರ್ಥ. ಅವರು ತಮ್ಮ ಸೊಂಟದಿಂದ ಕೋಳವನ್ನು ಹ್ಯಾಂಡ್ಕಫ್ಸ್ ಹೊರತೆಗೆದರು. ಕೋಳದ ಆ ಹೊಳಪನ್ನು ಕಂಡು ನನ್ನ ಎದೆನಡುಗಿತು. ನಾನು ಕೊನೆಯ ಪ್ರಯತ್ನವಾಗಿ ಹೇಳಿದೆ, ಸಾಹೇಬರೇ, ಒಂದು ಬಾರಿ ನನ್ನ ಮಾತನ್ನು ಕೇಳಿ. ಈ ಫೋನನ್ನು ನೋಡಿ. ಬಹುಶಃ ಇದರಲ್ಲಿ ನನ್ನ ಸತ್ಯವನ್ನು ಸಾಬೀತುಪಡಿಸುವಂತಹದ್ದು ಯಾವುದಾದರೂ ಇರಬಹುದು. ನಾನು ಇದನ್ನು ಆನ್ ಮಾಡಿ ಕೂಡ ನೋಡಿರಲಿಲ್ಲ. ಆ ಮಹಿಳೆ ತಕ್ಷಣ ಬಾಯಿ ಹಾಕಿದಳು. ಈ ಫೋನ್ನಲ್ಲಿ ನೋಡುವಂತಹದ್ದು ಏನಿದೆ? ಇದು ನನ್ನ ಫೋನ್ ಮತ್ತು ಇದರಲ್ಲಿ ಏನಿದೆ ಎಂದು ನನಗೆ ಗೊತ್ತು. ನೀನು ಕೇವಲ ಸಮಯ ವ್ಯರ್ಥ ಮಾಡುತ್ತಿದ್ದೀಯಾ? ಇನ್ಸ್ಪೆಕ್ಟರ್, ಇವನನ್ನು ಕರೆದುಕೊಂಡು ಹೋಗಿ. ಇವನ ಬಡಪಾಯಿ ಮುಖ ನೋಡಿ ನನ್ನ ಆರೋಗ್ಯ ಕೆಡುತ್ತಿದೆ. ಇನ್ಸ್ಪೆಕ್ಟರ್ ನನ್ನ ಕೈಗಳಿಗೆ ಕೋಳ ತೊಡಿಸಿದರು. ಆ ಕಬ್ಬಿಣದ ತಂಪು ಸ್ಪರ್ಶ ನನ್ನ ಮಣಿಕಟ್ಟುಗಳನ್ನು ಬಿಗಿಯಿತು. ಇದು ಕೇವಲ ಕೋಳವಾಗಿರಲಿಲ್ಲ. ಇದು ನನ್ನ ಗೌರವ ಮತ್ತು ನನ್ನ ಭವಿಷ್ಯದ ಶವಯಾತ್ರೆಯಾಗಿತ್ತು. ನಡಿ ಹೊರಗೆ ಎಂದು ಸಿಪಾಯಿ ನನಗೆ ದೂಡಿದನು. ನಾನು ತತ್ತರಿಸಿದೆ, ಆದರೆ ಮರುಕ್ಷಣವೇ ಚೇತರಿಸಿಕೊಂಡೆ. ನನ್ನ ತಲೆ ಅವಮಾನದಿಂದ ತಗ್ಗಿತ್ತು. ಪೊಲೀಸರು ನನ್ನನ್ನು ಹಿಡಿದೊಯ್ಯುತ್ತಿರುವುದು ತಿಳಿದರೆ ಬಡಾವಣೆಯ ಜನರು ಏನು ಹೇಳಬಹುದು ಎಂದು ನಾನು ಯೋಚಿಸುತ್ತಿದ್ದೆ. ಅಣ್ಣ ಕಳ್ಳನಾಗಿ ಜೈಲಿಗೆ ಹೋಗುತ್ತಿದ್ದಾನೆ ಎಂದು ತಿಳಿದರೆ ನನ್ನ ತಂಗಿಯರ ಗತಿಯೇನು? ನಾವು ಕೋಣೆಯಿಂದ ಹೊರಬರಲಿದ್ದೆವು. ಆಗ ಇನ್ಸ್ಪೆಕ್ಟರ್ 1 ನಿಮಿಷ ನಿಂತರು ಮತ್ತು ಹೇಳಲಾರಂಭಿಸಿದರು, ಈ ಐಫೋನನ್ನು ಸಾಕ್ಷಿಯಾಗಿ ವಶಕ್ಕೆ ಪಡೆಯುವುದು ಅವಶ್ಯಕ. ಹೀಗೆ ಹೇಳುತ್ತಾ ಅವರು ಮೇಜಿನ ಮೇಲಿದ್ದ ಆ ಫೋನನ್ನು ಎತ್ತಿಕೊಂಡರು. ಮಹಿಳೆ ಕೇಳಿದಳು, ಏನಾಯಿತು ಇನ್ಸ್ಪೆಕ್ಟರ್ ಸಾಹೇಬರೇ? ಇನ್ಸ್ಪೆಕ್ಟರ್ ಫೋನನ್ನು ಕೈಯಲ್ಲಿ ತಿರುಗಿಸುತ್ತಾ ಹೇಳಿದರು, ಮೇಡಂ, ಈ ಫೋನ್ ಈ ಕೇಸ್ನ ಒಂದು ಭಾಗ. ಇದನ್ನು ನಾವು ನಮ್ಮ ಜೊತೆ ಕೊಂಡೊಯ್ಯಲೇಬೇಕು. ಕೇಸ್ ದಾಖಲಿಸಲು ಇದರ ತುರ್ತು ಅಗತ್ಯವಿದೆ. ಮಹಿಳೆಯ ಮುಖದಲ್ಲಿ ಒಂದು ಕ್ಷಣ ಗಾಬರಿ ಕಂಡುಬಂತು. ಆದರೆ ಇದರಲ್ಲಿ ಫೋನ್ ಕೊಂಡೊಯ್ಯುವ ಅಗತ್ಯವೇನಿದೆ? ಇದು ನನ್ನದು ಎಂದು ನಾನು ನಿಮಗೆ ಹೇಳಿದ್ದೇನಲ್ಲವೇ? ನೀವು ಕೇವಲ ಈ ಕಳ್ಳನನ್ನು ಕರೆದುಕೊಂಡು ಹೋಗಿ. ಫೋನ್ ನನಗೆ ಮರಳಿಸಿ, ನನಗೆ ಇದರ ಅಗತ್ಯವಿದೆ. ಇನ್ಸ್ಪೆಕ್ಟರ್ ಸಂಶಯದ ದೃಷ್ಟಿಯಿಂದ ಆ ಮಹಿಳೆಯನ್ನು ನೋಡಿದರು. ಮೇಡಂ, ಇದು ಕಾನೂನು. ವಶಪಡಿಸಿಕೊಂಡ ಮಾಲು ನಮ್ಮ ಬಳಿ ಇರಲೇಬೇಕು. ಕೇಸ್ ನಡೆಯುವವರೆಗೆ ಈ ಫೋನ್ ಪೊಲೀಸ್ ಕಸ್ಟಡಿಯಲ್ಲಿರುತ್ತದೆ. ನೀವು ನಂತರ ನ್ಯಾಯಾಲಯದ ಮೂಲಕ ಇದನ್ನು ಪಡೆಯಬೇಕು. ಮಹಿಳೆ ತಕ್ಷಣ ಹೇಳಿದಳು, ಇಲ್ಲ ಇಲ್ಲ, ನಾನು ಕೋರ್ಟ್ ಕಚೇರಿ ಅಲೆಯಲು ಇಷ್ಟಪಡುವುದಿಲ್ಲ. ನೀವು ಒಂದು ಕೆಲಸ ಮಾಡಿ, ಫೋನ್ ಇಲ್ಲೇ ಇರಲಿ. ಕೇವಲ ಇವನಿಂದ ನನ್ನ ಹಣವನ್ನು ಕೊಡಿಸಿಬಿಡಿ. ಇನ್ಸ್ಪೆಕ್ಟರ್ ಅವರ ಸಿಕ್ಸ್ತ್ ಸೆನ್ಸ್ ಜಾಗೃತವಾಗಿತ್ತು. ಅವರು ಒಬ್ಬ ಅನುಭವಿ ಅಧಿಕಾರಿಯಾಗಿದ್ದರು. ಮಹಿಳೆಯು ಫೋನ್ ನೀಡಲು ನಿರಾಕರಿಸುತ್ತಿರುವುದು ಮತ್ತು ಅವಳ ಗಾಬರಿ ಅವರಿಗೆ ವಿಚಿತ್ರವಾಗಿ ಕಂಡಿತು. ಸಾಮಾನ್ಯವಾಗಿ ಸಂತ್ರಸ್ತರು ಸಾಕ್ಷ್ಯಗಳನ್ನು ಪೊಲೀಸರು ತಮ್ಮ ಬಳಿಯೇ ಇಟ್ಟುಕೊಳ್ಳಬೇಕೆಂದು ಬಯಸುತ್ತಾರೆ. ಮುಂದಿನ ಭಾಗದಲ್ಲಿ ಸತ್ಯ ಹೊರಬರುತ್ತದೆ. ಇನ್ಸ್ಪೆಕ್ಟರ್ ಫೋನ್ ಪರದೆಯನ್ನು ನೋಡಿದರು. ಮೇಡಂ, ನೀವು ಯಾಕೆ ಇಷ್ಟೊಂದು ಗಾಬರಿಯಾಗುತ್ತಿದ್ದೀರಿ? ಈ ಫೋನ್ ಮಾತ್ರವೇ ಈ ಕಳ್ಳತನದ ಏಕೈಕ ಸಾಕ್ಷಿ. ಇದು ನಮ್ಮ ಬಳಿ ಇಲ್ಲದಿದ್ದರೆ ನಾವು ನ್ಯಾಯಾಲಯದಲ್ಲಿ ಏನನ್ನು ಸಾಬೀತುಪಡಿಸಲು ಸಾಧ್ಯ? ಆ ಮಹಿಳೆ ಬಲವಂತವಾಗಿ ನಗಲು ಪ್ರಯತ್ನಿಸಿದಳು. ನಾನು ಗಾಬರಿಯಾಗುತ್ತಿಲ್ಲ. ನಿಜ ಹೇಳಬೇಕೆಂದರೆ ಇದರಲ್ಲಿ ನನ್ನ ವೈಯಕ್ತಿಕ ಮಾಹಿತಿಯಿದೆ, ಪರ್ಸನಲ್ ಡೇಟಾ. ಕೆಲವು ಫೋಟೋಗಳೂ ಇವೆ. ಪೊಲೀಸ್ ಠಾಣೆಯಲ್ಲಿ ಎಲ್ಲರೂ ಅದನ್ನು ನೋಡುವುದು ನನಗೆ ಇಷ್ಟವಿಲ್ಲ. ಇನ್ಸ್ಪೆಕ್ಟರ್ ಫೋನ್ನ ಪವರ್ ಬಟನ್ ಒತ್ತಿದರು. ಪರದೆಯು ತಕ್ಷಣವೇ ಬೆಳಗಿತು. ಚಿಂತೆ ಮಾಡಬೇಡಿ ಮೇಡಂ, ಡೇಟಾ ನೋಡುವುದು ನಮ್ಮ ಕೆಲಸವಲ್ಲ. ನಾವು ಕೇವಲ ಇದರ ಐಮೆ ಸಂಖ್ಯೆ ಮತ್ತು ಮಾದರಿಯನ್ನು ಮಾಡೆಲ್ ಗುರುತು ಮಾಡಿಕೊಳ್ಳುತ್ತೇವೆ. ಅವರು ಫೋನ್ ಅನ್ಲಾಕ್ ಮಾಡಲು ಸ್ವೈಪ್ ಮಾಡಿದರು. ನಾನು ಬೆಳಿಗ್ಗೆ ನೋಡಿದಂತೆಯೇ ಅದರಲ್ಲಿ ಯಾವುದೇ ಪಾಸ್ವರ್ಡ್ ಇರಲಿಲ್ಲ. ಇನ್ಸ್ಪೆಕ್ಟರ್ ಫೋನ್ನ ಮೆನು ತೆರೆದರು. ಆ ಮಹಿಳೆ ಇದ್ದಕ್ಕಿದ್ದಂತೆ ಕಿರುಚಿದಳು.
ಅದನ್ನು ನಿಲ್ಲಿಸಿ. ನನ್ನ ಫೋನ್ ತಪಾಸಣೆ ಮಾಡಲು ನಿಮಗೆ ಯಾವುದೇ ಅಧಿಕಾರವಿಲ್ಲ. ಇದು ನನ್ನ ಖಾಸಗಿತನ, ಪ್ರೈವಸಿ. ಇನ್ಸ್ಪೆಕ್ಟರ್ ಕಠಿಣ ಧ್ವನಿಯಲ್ಲಿ ಅವಳ ಕಡೆ ನೋಡಿದರು. ಮೇಡಂ, ಈಗ ಪ್ರಕರಣವು ಪೊಲೀಸರ ಕೈಯಲ್ಲಿದೆ. ತನಿಖೆಗಾಗಿ ಪ್ರತಿಯೊಂದು ಆಯಾಮವನ್ನು ಪರಿಶೀಲಿಸಲು ಕಾನೂನು ನಮಗೆ ಅನುಮತಿ ನೀಡುತ್ತದೆ. ಅವರು ಫೋನ್ನ ಸೆಟ್ಟಿಂಗ್ಸ್ ತೆರೆದರು, ಇದರಿಂದ ಫೋನ್ನ ಮಾಹಿತಿ ನೋಡಬಹುದಾಗಿತ್ತು. ಇದೇ ಸಮಯದಲ್ಲಿ ಒಂದು ಸಂದೇಶದ ನೋಟಿಫಿಕೇಷನ್ ಪರದೆಯ ಮೇಲೆ ಸ್ಪಷ್ಟವಾಗಿ ಕಾಣಿಸಿತು. ಇನ್ಸ್ಪೆಕ್ಟರ್ ಕಣ್ಣು ಅದರ ಮೇಲೆ ಬಿತ್ತು. ನಾನು ಮೌನವಾಗಿ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದೆ. ಫೋನ್ ವಿಷಯದಲ್ಲಿ ಈ ಮಹಿಳೆ ಯಾಕೆ ಇಷ್ಟೊಂದು ಆತಂಕಗೊಳ್ಳುತ್ತಿದ್ದಾಳೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ಹಣೆಬರಹ ಬದಲಾಗಲಿದೆಯೇ ಅಥವಾ ಇದು ಇನ್ನೊಂದು ಸಂಕಷ್ಟದ ಮುನ್ಸೂಚನೆಯೇ? ಇನ್ಸ್ಪೆಕ್ಟರ್ ಆ ನೋಟಿಫಿಕೇಷನ್ ಓದಿದ ತಕ್ಷಣ ಅವರ ಹಣೆಯ ಮೇಲೆ ಸುಕ್ಕುಗಳು ಮೂಡಿದವು. ಅವರು ವೇಗವಾಗಿ ಫೋನ್ನ ಮೆಸೇಜ್ ಬಾಕ್ಸ್ ತೆರೆದರು. ಮಹಿಳೆ ಈಗ ಬೆವರಿನಲ್ಲಿ ಸಂಪೂರ್ಣವಾಗಿ ನೆನೆದಿದ್ದಳು. ಇನ್ಸ್ಪೆಕ್ಟರ್ ಕೈಯಿಂದ ಫೋನ್ ಕಸಿದುಕೊಳ್ಳಲು ಅವಳು ಮುಂದೆ ಬಂದಳು. ನನ್ನ ಫೋನ್ ನನಗೆ ಮರಳಿಕೊಡಿ. ನಾನು ನಿಮ್ಮ ವಿರುದ್ಧ ದೂರು ನೀಡುತ್ತೇನೆ. ನೀವು ನಿಮ್ಮ ಮಿತಿಯನ್ನು ಮೀರುತ್ತಿದ್ದೀರಿ. ಕಾನ್ಸ್ಟೇಬಲ್ ಮಹಿಳೆಯ ದಾರಿಯನ್ನು ತಡೆದನು. ಮೇಡಂ, ಹಿಂದೆ ಸರಿಯಿರಿ. ಸಾಹೇಬರಿಗೆ ಅವರ ಕೆಲಸ ಮಾಡಲು ಬಿಡಿ. ಇನ್ಸ್ಪೆಕ್ಟರ್ ಬೆರಳುಗಳು ಫೋನ್ ಪರದೆಯ ಮೇಲೆ ವೇಗವಾಗಿ ಚಲಿಸುತ್ತಿದ್ದವು. ಅವರು ಕೆಲವು ಹಳೆಯ ಸಂದೇಶಗಳನ್ನು ಓದುತ್ತಿದ್ದರು ಮತ್ತು ಅದರೊಂದಿಗೆ ಅವರ ಮುಖದ ಬಣ್ಣವೂ ಬದಲಾಗುತ್ತಿತ್ತು. ಕೆಲವೊಮ್ಮೆ ಅವರು ಆಶ್ಚರ್ಯದಿಂದ ಕಣ್ಣು ಬಿಡುತ್ತಿದ್ದರು, ಇನ್ನು ಕೆಲವೊಮ್ಮೆ ಕೋಪದಿಂದ ಅವರ ಹಲ್ಲುಗಳನ್ನು ಕಿರಿಯುತ್ತಿದ್ದರು. ಕೋಣೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಕೇವಲ ಗೋಡೆ ಗಡಿಯಾರದ ಟಿಕ್ ಟಿಕ್ ಸದ್ದು ಮಾತ್ರ ಕೇಳಿಸುತ್ತಿತ್ತು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನೆ ಎಂದು ನನಗೆ ಅನ್ನಿಸಿತು. ಇನ್ಸ್ಪೆಕ್ಟರ್ ಫೋನ್ನಿಂದ ದೃಷ್ಟಿ ಸರಿಸಿ ಆ ಮಹಿಳೆಯನ್ನು ದಿಟ್ಟಿಸಿದರು. ಈ ಬಾರಿ ಅವರ ಕಣ್ಣುಗಳಲ್ಲಿ ಮೊದಲಿಗಿದ್ದ ಗೌರವ ಮತ್ತು ನಂಬಿಕೆ ಇರಲಿಲ್ಲ. ಈಗ ಅವರ ಕಣ್ಣುಗಳಲ್ಲಿ ಒಬ್ಬ ಬೇಟೆಗಾರನ ಮಿಂಚಿತ್ತು. ಅವರು ಫೋನನ್ನು ನನ್ನ ಕಡೆಗೆ ತೋರಿಸುತ್ತಾ ಕೇಳಿದರು, ಸಾರ್ಥಕ್, ನೀನು ಈ ಫೋನನ್ನು ತೆರೆದು ನೋಡಿಲ್ಲ ಎಂದು ಹೇಳುತ್ತಿದ್ದೆಯಲ್ಲವೇ? ನಾನು ಭಯಪಡುತ್ತಲೇ ಉತ್ತರಿಸಿದೆ, ಜಿ ಸಾಹೇಬರೇ, ನಾನು ಬೆಳಿಗ್ಗೆ ಕೇವಲ ಒಂದು ಕರೆ ಮಾಡಲಿಕ್ಕಾಗಿ ಇದನ್ನು ಆನ್ ಮಾಡಿದ್ದೆ ಅಷ್ಟೇ. ಅದನ್ನು ಬಿಟ್ಟು ನಾನು ಬೇರೇನನ್ನೂ ನೋಡಿಲ್ಲ. ಇನ್ಸ್ಪೆಕ್ಟರ್ ದೀರ್ಘವಾಗಿ ಉಸಿರುಬಿಟ್ಟು ತಲೆಯಾಡಿಸಿದರು. ನೋಡದೇ ಇರುವುದೇ ಒಳ್ಳೆಯದಾಯಿತು. ಇಲ್ಲದಿದ್ದರೆ ಬಹುಶಃ ನೀನು ಇಲ್ಲಿಯವರೆಗೆ ಜೀವಂತವಾಗಿ ತಲುಪುತ್ತಿರಲಿಲ್ಲ. ಇದನ್ನು ಕೇಳಿದಾಗ ನನ್ನ ಮೈ ರೋಮಾಂಚನಗೊಂಡಿತು. ಜೀವಂತವಾಗಿ ತಲುಪುತ್ತಿರಲಿಲ್ಲವೇ? ಅಂತಹದ್ದೇನಿತ್ತು ಈ ಫೋನ್ನಲ್ಲಿ? ಈಗ ಆ ಮಹಿಳೆ ಸಂಪೂರ್ಣವಾಗಿ ಬಿಳಿಚಿಕೊಂಡಿದ್ದಳು. ಅವಳು ಸೋಫಾದ ಮೇಲೆ ಕುಸಿಯುವಂತೆ ಕುಳಿತಳು. ಇನ್ಸ್ಪೆಕ್ಟರ್ ಸಾಹೇಬರೇ, ನೀವು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಿದ್ದೀರಿ. ನೀವು ಅಂದುಕೊಳ್ಳುತ್ತಿರುವುದು ಇದಲ್ಲ. ಇನ್ಸ್ಪೆಕ್ಟರ್ ಜೋರಾಗಿ ನಕ್ಕರು. ಮೇಡಂ, ನಾನು ಏನು ಅಂದುಕೊಳ್ಳುತ್ತಿದ್ದೇನೆ ಮತ್ತು ಏನು ಅರ್ಥಮಾಡಿಕೊಳ್ಳುತ್ತಿದ್ದೇನೆ ಎಂಬುದು ಠಾಣೆಗೆ ಹೋದ ಮೇಲೆಯೇ ತಿಳಿಯುತ್ತದೆ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಇಂದಿನ ದಿನ ಬಹಳಷ್ಟು ಜನರಿಗೆ ಆಘಾತ ನೀಡಲಿದೆ. ಅವರು ನನ್ನ ಕಡೆ ನೋಡಿದರು. ನನ್ನ ಮಣಿಕಟ್ಟುಗಳಲ್ಲಿ ಇನ್ನೂ ಕೋಳವಿತ್ತು. ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್ ಕೂಗಿದರು. ಜಿ ಸರ್. ವಾಹನ ಸಿದ್ಧಪಡಿಸಿ ಮತ್ತು ಕೇಂದ್ರ ಕಚೇರಿಗೆ ಹೆಡ್ಕ್ವಾರ್ಟರ್ಸ್ ಫೋನ್ ಮಾಡಿ ತಿಳಿಸಿ, ನಮಗೆ ಹೆಚ್ಚಿನ ಪೊಲೀಸ್ ಪಡೆ ಅಗತ್ಯ ಬೀಳಬಹುದು. ಹೆಚ್ಚಿನ ಪೊಲೀಸ್ ಪಡೆಯನ್ನು ಕರೆಯುವ ಮಾತು ಕೇಳಿ ಕೋಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಇನ್ಸ್ಪೆಕ್ಟರ್ ದೃಷ್ಟಿ ಈಗ ಆ ಮಹಿಳೆಯ ಮುಖದ ಮೇಲಿತ್ತು. ಅವಳು ಸ್ವಲ್ಪ ಸಮಯದ ಹಿಂದೆ ನನ್ನನ್ನು ಹುಳುಕಡ್ಡಿಯಂತೆ ಕಾಣುತ್ತಿದ್ದಳು. ಇನ್ಸ್ಪೆಕ್ಟರ್ ದೀರ್ಘವಾಗಿ ಉಸಿರುಬಿಟ್ಟು ಇದ್ದಕ್ಕಿದ್ದಂತೆ ಕಾನ್ಸ್ಟೇಬಲ್ ಕಡೆ ತಿರುಗಿ ಹೇಳಿದರು, ಈಗ ಈ ಯುವಕನ ಕೋಳವನ್ನು ತೆಗೆದುಬಿಡಿ. ನಾನು ಬೆಚ್ಚಿಬಿದ್ದೆ. ನನಗೆ ನನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಸಾಹೇಬರೇ, ನಿಜವಾಗಿಯೂ? ನಾನು ನಡುಗುವ ಧ್ವನಿಯಲ್ಲಿ ಕೇಳಿದೆ. ಕಾನ್ಸ್ಟೇಬಲ್ ತಕ್ಷಣ ಆದೇಶ ಪಾಲಿಸಿದನು ಮತ್ತು ನನ್ನ ಕೈಗಳಲ್ಲಿದ್ದ ಆ ಕಬ್ಬಿಣದ ಹೊರೆಯನ್ನು ತೆಗೆದನು. ನನ್ನ ಕೈಗಳ ಮೇಲೆ ಕೆಂಪು ಕಲೆಗಳು ಮೂಡಿದ್ದವು. ಆದರೆ ನನಗೆ ಆ ನೋವಿನ ಅರಿವಾಗುತ್ತಿರಲಿಲ್ಲ, ಏಕೆಂದರೆ ನನ್ನ ಆಶ್ಚರ್ಯವು ಆ ನೋವಿಗಿಂತ ದೊಡ್ಡದಾಗಿತ್ತು. ಆ ಮಹಿಳೆ ತನ್ನ ಜಾಗದಿಂದ ಜಿಗಿದೆದ್ದಳು. ಇದೇನು ಮಾಡುತ್ತಿದ್ದೀರಿ ಇನ್ಸ್ಪೆಕ್ಟರ್ ಸಾಹೇಬರೇ? ಇವನು ಕಳ್ಳ. ಇವನು ನನ್ನ ಫೋನ್ ಕದ್ದಿದ್ದಾನೆ ಮತ್ತು ಹಣವನ್ನು ನುಂಗಿದ್ದಾನೆ. ನೀವು ಇವನನ್ನು ಬಿಡುತ್ತಿದ್ದೀರಾ? ಇನ್ಸ್ಪೆಕ್ಟರ್ ಮುಖದಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಇತ್ತು. ಯಾವುದೋ ದೊಡ್ಡ ಗೊಂದಲದ ತುದಿ ಅವರಿಗೆ ಸಿಕ್ಕಿದಂತೆ ಭಾಸವಾಗುತ್ತಿತ್ತು. ಅವರು ಆ ಐಫೋನ್ ಅನ್ನು ಗಾಳಿಯಲ್ಲಿ ತೋರಿಸುತ್ತಾ ಆ ಮಹಿಳೆಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳಿದರು, ಮೇಡಂ, ಕೊನೆಯ ಬಾರಿಗೆ ಕೇಳುತ್ತಿದ್ದೇನೆ. ಮುಂದಿನ ಭಾಗದಲ್ಲಿ ಏನಾಗುತ್ತದೆ? ಇನ್ಸ್ಪೆಕ್ಟರ್ ಕೇಳಿದರು, ಇದು ನಿಮ್ಮದೇ ಫೋನ್ ಅಲ್ವೇ? ನೀವು ಇದರ ಮಾಲೀಕರೆಂದು ಹಕ್ಕು ಸಾಧಿಸುತ್ತೀರಾ? ಆ ಮಹಿಳೆ ಗಾಬರಿಯಲ್ಲಿ ಹೇಳಿದಳು, ಹೌದು ಹೌದು, ಇದು ನನ್ನದೇ ಫೋನ್. ನಾನು ಈಗಾಗಲೇ 50 ಬಾರಿ ಹೇಳಿದ್ದೇನೆ. ಇನ್ಸ್ಪೆಕ್ಟರ್ ತುಟಿಗಳ ಮೇಲೆ ಒಂದು ವ್ಯಂಗ್ಯಭರಿತ ನಗು ಮೂಡಿತು. ತುಂಬಾ ಒಳ್ಳೆಯದು.
ಅವರು ಇದ್ದಕ್ಕಿದ್ದಂತೆ ತಮ್ಮ ಧ್ವನಿಯನ್ನು ಏರಿಸಿದರೂ ಅದು ಕೋಣೆಯ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸಿತು. ಕಾನ್ಸ್ಟೆಬಲ್ ಈ ಮಹಿಳೆಗೆ ಕೋಳ ತೊಡಿಸಿ. ಈ ಮಾತು ಒಂದು ಸ್ಫೋಟದಂತಿತ್ತು. ಅದು ನಮ್ಮೆಲ್ಲರನ್ನೂ ಬೆಚ್ಚಿಬೀಳಿಸಿತು. ನಾನು ದಿಗ್ಭ್ರಮೆಗೊಂಡೆ ಮತ್ತು ಆ ಮಹಿಳೆ ಕಲ್ಲಿನ ವಿಗ್ರಹದಂತಾದಳು. ನಿಮ್ಮ ಮೆದುಳು ಕೆಟ್ಟು ಹೋಗಿದೆಯೇ? ನಾನು ಈ ನಗರದ ಅತ್ಯಂತ ಸುಪ್ರಸಿದ್ಧ ವ್ಯಕ್ತಿ. ನೀವು ಯಾರ ಜೊತೆ ಮಾತನಾಡುತ್ತಿದ್ದೀರಿ ಎಂಬ ಅರಿವಿದೆಯೇ ಎಂದು ಆ ಮಹಿಳೆ ಕಿರುಚಿದಳು. ಇನ್ಸ್ಪೆಕ್ಟರ್ ಫೋನ್ ಪರದೆಯನ್ನು ಎಲ್ಲರ ಮುಂದೆ ಹಿಡಿದರು. ಮೇಡಂ, ಈ ಫೋನ್ ಕಳೆದ 3 ತಿಂಗಳಿಂದ ಒಂದು ದೊಡ್ಡ ಆನ್ಲೈನ್ ವಂಚನೆ ಆನ್ಲೈನ್ ಫ್ರಾಡ್ ಪ್ರಕರಣದಲ್ಲಿ ದಾಖಲೆಯಲ್ಲಿದೆ. ಸೈಬರ್ ಕ್ರೈಮ್ ಅಧಿಕಾರಿಗಳು ಕಳೆದ 3 ತಿಂಗಳಿಂದ ಇದರ ಐಮೈ ಸಂಖ್ಯೆಯನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಿದ್ದರು. ಈ ಫೋನ್ ಮೂಲಕ ನೂರಾರು ಬಡಜನರ ಬ್ಯಾಂಕ್ ಖಾತೆಗಳನ್ನು ಖಾಲಿ ಮಾಡಲಾಗಿದೆ. ಇಂದು ಈ ಫೋನ್ ಸಿಕ್ಕಿಬಿದ್ದಿದೆ ಮತ್ತು ಇದು ನಿಮ್ಮದೇ ಫೋನ್ ಎಂದು ನೀವು ಸ್ವತಃ ಒಪ್ಪಿಕೊಂಡಿದ್ದೀರಿ. ಇದನ್ನು ಕೇಳಿದ ತಕ್ಷಣ ಮಹಿಳೆಯ ಮುಖದ ಬಣ್ಣ ಯಾರು ರಕ್ತವನ್ನೇ ಹೀರಿಬಿಟ್ಟರೋ ಎಂಬಂತೆ ಬಿಳಿಚಿಕೊಂಡಿತು. ಅವಳ ಕಾಲುಗಳು ನಡುಗಲಾರಂಭಿಸಿದವು. ಇಲ್ಲ, ಇದು ಸುಳ್ಳು. ಈ ಫೋನ್ ನಾನೇನು? ಅವಳಿಗೆ ತನ್ನ ಮಾತನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಇನ್ಸ್ಪೆಕ್ಟರ್ ಖಡಕ್ ಧ್ವನಿಯಲ್ಲಿ ಹೇಳಿದರು, ಹಾಗಾದರೆ ನೀವು ಕೊಂಡುಕೊಂಡಿದ್ದೀರಾ? ಕಳ್ಳತನದ ಫೋನ್ ಬಳಸಿ ಬಡವರನ್ನು ಲೂಟಿ ಮಾಡುತ್ತಿದ್ದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಲು ಅದನ್ನು ಕಾರಿನ ಸೀಟಿನ ಕೆಳಗೆ ಬಚ್ಚಿಟ್ಟಿದ್ದಿರಿ. ನಿನ್ನೆ ಅದು ಆಕಸ್ಮಿಕವಾಗಿ ನಿಮ್ಮ ಕೈಯಿಂದ ಜಾರಿ ಆ ಹಣ್ಣಿನ ಗಾಡಿಯವನ ಬಳಿ ಉಳಿಯಿತು. ಇನ್ಸ್ಪೆಕ್ಟರ್ ನನ್ನ ಕಡೆಗೆ ಸನ್ನೆ ಮಾಡಿ ಹೇಳಿದರು, ಮತ್ತು ಈ ಬಡವನ ದುರದೃಷ್ಟ ನೋಡಿ ಇವನು ಪ್ರಾಮಾಣಿಕತೆ ತೋರಿಸಲು ನಿಮ್ಮ ಮನೆಗೆ ಬಂದಿದ್ದಾನೆ. ಒಂದು ವೇಳೆ ಇವನು ಫೋನ್ ತೆರೆದು ನೋಡಿದರೆ ನಿಮ್ಮ ಕರಾಳ ಕೃತ್ಯಗಳು ಬಯಲಾಗುತ್ತವೆ ಎಂದು ನೀವು ಹೆದರಿದ್ದೀರಿ. ಅದಕ್ಕಾಗಿಯೇ ನೀವು ಇವನ ಮೇಲೆ ಉಲ್ಟಾ 10,000 ರೂಪಾಯಿ ಕಳ್ಳತನದ ಆರೋಪ ಹೊರಿಸಿದ್ದೀರಿ. ಇದರಿಂದ ಪೊಲೀಸರು ಇವನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತಾರೆ ಮತ್ತು ಫೋನ್ ನಿಮಗೆ ಮರಳಿ ಸಿಗುತ್ತದೆ ಎಂದು ನೀವು ಯೋಚಿಸಿದ್ದೀರಿ. ಮಹಿಳೆ ಈಗ ಸಂಪೂರ್ಣವಾಗಿ ಮೌನವಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಭೀತಿ ತಾಂಡವವಾಡುತ್ತಿತ್ತು. ಕಾನ್ಸ್ಟೆಬಲ್ ಮುಂದೆ ಬಂದು ಸ್ವಲ್ಪ ಸಮಯದ ಹಿಂದೆ ನನ್ನ ಕೈಗಳಲ್ಲಿದ್ದ ಅದೇ ಕೋಳವನ್ನು ಅವಳ ನವಿರಾದ ಮಣಿಕಟ್ಟುಗಳಿಗೆ ತೊಡಿಸಿದನು. ಲೋಹದ ಅದೇ ಶಬ್ದವು ನನಗೆ ಅವಮಾನವಾಗಿತ್ತು, ಆದರೆ ಈಗ ಆ ಮಹಿಳೆಯ ಅಸಲಿ ಗುರುತಾಗಿ ಬದಲಾಯಿತು. ಇನ್ಸ್ಪೆಕ್ಟರ್ ಅವಳ ಮೇಲೆ ಕೂಗಿದರು, ಇವಳೇ ನೋಡಿ ಈ ಫೋನ್ ಮೂಲಕ ಜನರನ್ನು ಲೂಟಿ ಮಾಡುತ್ತಿದ್ದ ಮಹಿಳೆ. ಇವಳಿಗೆ ಎಂದಿಗೂ ಬಡವರ ಹಸಿವು ಅಥವಾ ಅಸಹಾಯಕತೆ ಕಾಣಿಸಲಿಲ್ಲ. ಇವಳಿಗೆ ಕೇವಲ ತನ್ನ ಖಜಾನೆ ತುಂಬಿಸಿಕೊಳ್ಳುವ ಹಸಿವಿತ್ತು. ಮತ್ತು ಈ ಬಡವ ತನ್ನ ಪ್ರಾಮಾಣಿಕತೆಯ ಕರ್ತವ್ಯ ನಿಭಾಯಿಸಲು ಬಂದಾಗ ನೀನು ಇವನನ್ನೇ ಕಳ್ಳನನ್ನಾಗಿ ಮಾಡಿದೆ. ಮಹಿಳೆಯ ಎಲ್ಲ ಅಹಂಕಾರ ಮಣ್ಣು ಪಾಲಾಗಿತ್ತು. ಅವಳು ಸೋಫಾದ ಮೇಲೆ ಕುಸಿದು ಬಿದ್ದು ಮುಖ ಮುಚ್ಚಿಕೊಂಡು ಅಳಲಾರಂಭಿಸಿದಳು. ಅವಳ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಕೆಲಸಗಾರರು ಬಾಯಿ ತೆರೆದು ದೂರ ನಿಂತು ನೋಡುತ್ತಿದ್ದರು. ಇನ್ಸ್ಪೆಕ್ಟರ್ ನನ್ನ ಕಡೆಗೆ ನಡೆದರು. ನಾನು ಇನ್ನೂ ಅಲ್ಲಿ ಕಲ್ಲಿನಂತೆ ನಿಂತಿದ್ದೆ. ಭಗವಂತ ಇಷ್ಟು ಬೇಗ ನ್ಯಾಯ ಒದಗಿಸಿದನಲ್ಲ ಎಂಬುದು ನನಗೆ ನಂಬಲಾಗುತ್ತಿರಲಿಲ್ಲ. ಇನ್ಸ್ಪೆಕ್ಟರ್ ನೇರವಾಗಿ ಬಂದು ನನಗೆ ಸ್ಯಾಲ್ಯೂಟ್ ಮಾಡಿದರು. ನಾನು ಗಾಬರಿಯಾದೆ. ಅರೆ ಸಾಹೇಬರೇ, ಇದೇನು ಮಾಡುತ್ತಿದ್ದೀರಿ? ನಾನೊಬ್ಬ ಸಾಮಾನ್ಯ ಹಣ್ಣಿನ ಗಾಡಿ ನಡೆಸುವವನು. ಇನ್ಸ್ಪೆಕ್ಟರ್ ಮುಂದೆ ಬಂದು ನನ್ನನ್ನು ಅಪ್ಪಿಕೊಂಡರು. ಅವರ ಕಣ್ಣುಗಳಲ್ಲಿ ನನಗಾಗಿ ಗೌರವವಿತ್ತು. ಇಲ್ಲ ಮಗನೇ, ನೀನು ಸಾಮಾನ್ಯನಲ್ಲ. ನೀನು ಸಮಾಜದ ಆ ವಜ್ರ, ಅದು ಕಲ್ಲಿದ್ದಲು ಗಣಿಯಲ್ಲೂ ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ನೀನು ಬಡವನಾಗಿದ್ದರೂ ಇಷ್ಟು ಪ್ರಾಮಾಣಿಕನಾಗಿರಬಲ್ಲೆ. ಆದರೆ ಈ ಮಹಿಳೆ ಕೋಟ್ಯಂತರ ರೂಪಾಯಿ ಒಡತಿಯಾಗಿದ್ದರೂ ದುರಾಸೆಯಲ್ಲಿ ಅಂಧಳಾದಳು. ಅವರು ನನ್ನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ನಿನ್ನಿಂದಾಗಿ ಇಂದು ಒಂದು ದೊಡ್ಡ ಅಪರಾಧಿ ತಂಡ ಸಿಕ್ಕಿಬಿದ್ದಿದೆ. ನೀನು ಕಾನೂನಿನ ಅಪರಾಧಿಯಲ್ಲ, ಬದಲಾಗಿ ಕಾನೂನಿನ ಸಹಾಯಕ. ಒಂದು ವೇಳೆ ನೀನು ದುರಾಸೆಗೆ ಬಿದ್ದು ಈ ಫೋನನ್ನು ಮಾರಿಬಿಟ್ಟಿದ್ದರೆ ನಾವು ಬಹುಶಃ ಅವರನ್ನು ಎಂದಿಗೂ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ನಿನ್ನ ಪ್ರಾಮಾಣಿಕತೆ ಇಂದು ನ್ಯಾಯದ ತಲೆಯನ್ನು ಹೆಮ್ಮೆಯಿಂದ ಎತ್ತಿ ಹಿಡಿಯುವಂತೆ ಮಾಡಿದೆ. ನನ್ನ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು. ಈ ಕಣ್ಣೀರು ದುಃಖದ್ದಲ್ಲ, ನೆಮ್ಮದಿಯದ್ದಾಗಿತ್ತು. ಸಾಹೇಬರೇ, ನಾನು ಕೇವಲ ಅಮ್ಮ ನನಗೆ ಕಲಿಸಿಕೊಟ್ಟಿದ್ದನ್ನಷ್ಟೇ ಮಾಡಿದೆ. ಇನ್ಸ್ಪೆಕ್ಟರ್ ಮುಗುಳ್ನಗುತ್ತಾ ಹೇಳಿದರು, ನಿನ್ನ ತಾಯಿ ನಿನಗೆ ತುಂಬಾ ಸಂಸ್ಕಾರಯುತವಾಗಿ ಬೆಳೆಸಿದ್ದಾರೆ. ಹೋಗು ಸಾರ್ಥಕ್, ನಿನ್ನ ಮನೆಗೆ ಹೋಗು. ನಿನ್ನ ಮನೆಯವರು ಚಿಂತಿಸುತ್ತಿರಬಹುದು. ಮತ್ತು ನೆನಪಿಡು, ಗೌರವ ಬ್ಯಾಂಕ್ ಬ್ಯಾಲೆನ್ಸ್ನಿಂದ ಸಿಗುವುದಿಲ್ಲ, ಅದು ಚಾರಿತ್ರದಿಂದ ಸಿಗುತ್ತದೆ. ನಾನು ಪೊಲೀಸ್ ವಾಹನದಲ್ಲಿ ಕುಳಿತು ಹೋಗದೆ ನನ್ನ ಸ್ವಂತ ಕಾಲುಗಳ ಮೇಲೆ ನಡೆಯುತ್ತಾ ಆ ಬಂಗಲೆಯಿಂದ ಹೊರಬಂದೆ. ಅಂದು ನನಗೆ 10,000 ರೂಪಾಯಿ ಬಹುಮಾನ ಸಿಗಲಿಲ್ಲ. ನನ್ನ ಜೇಬು ಇನ್ನೂ ಖಾಲಿಯೇ ಇತ್ತು. ಆದರೆ ನನ್ನ ಹೃದಯ ಮಾತ್ರ ತುಂಬಿತ್ತು. ನನಗೆ ಹಣಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ಗೌರವ ಸಿಕ್ಕಿತ್ತು. ಪ್ರತಿಯೊಬ್ಬ ಶ್ರೀಮಂತನೂ ಗೌರವಸ್ಥನಲ್ಲ ಮತ್ತು ಪ್ರತಿಯೊಬ್ಬ ಬಡವನೂ ಅಪರಾಧಿಯಲ್ಲ ಎಂಬ ಪಾಠವನ್ನು ನಾನು ಕಲಿತಿದ್ದೆ. ನನ್ನ ಆತ್ಮಸಾಕ್ಷಿಯನ್ನು ಮಾರಾಟ ಮಾಡದೆ,
ನಾನು ನನ್ನ ಜೀವನ ಮತ್ತು ನನ್ನ ಕರ್ಮ ಎರಡನ್ನೂ ಸರಿಯಾದ ಹಾದಿಯಲ್ಲಿ ಇಟ್ಟುಕೊಂಡಿದ್ದೆ. ನಾನು ಮನೆಗೆ ತಲುಪಿದಾಗ ಅಮ್ಮ ಮತ್ತು ಹೆಂಡತಿ ಬಾಗಿಲಲ್ಲೇ ನನಗಾಗಿ ಕಾಯುತ್ತಿದ್ದರು. ನಾನು ಸುಕ್ಷೇಮವಾಗಿ ಮರಳಿ ಬಂದದ್ದನ್ನು ಕಂಡು ಅಮ್ಮ ನನ್ನನ್ನು ತಬ್ಬಿಕೊಂಡರು. ನಾನು ಅವರಿಗೆ ನಡೆದ ಎಲ್ಲ ಕಥೆಯನ್ನು ವಿವರಿಸಿದಾಗ ಅಮ್ಮ ಕೈಜೋಡಿಸಿ ದೇವರಿಗೆ ಧನ್ಯವಾದ ಅರ್ಪಿಸಿದರು. ಅವರು ನನ್ನ ತಲೆಯ ಮೇಲೆ ಕೈ ಸವರುತ್ತಾ ಹೇಳಿದರು, ಮಗನೇ, ನಾನು ಹೇಳಿರಲಿಲ್ಲವೇ, ಪ್ರಾಮಾಣಿಕತೆಯ ಸಂಪಾದನೆಯಲ್ಲೇ ನೆಮ್ಮದಿ ಇರುವುದು ಎಂದು. ಇಂದು ನೀನು ಅಕ್ರಮ ಸಂಪಾದನೆಯ ಕಡೆಗೆ ಹೋಗಿದ್ದರೆ ಬಹುಶಃ ಜೈಲಿನಲ್ಲಿ ಇರುತ್ತಿದ್ದೆ. ದೇವರು ನಿನ್ನ ಗೌರವವನ್ನು ಉಳಿಸಿದನು. ಇದರ ನಂತರ ನನ್ನ ಜೀವನದಲ್ಲಿ ಒಂದು ವಿಚಿತ್ರವಾದ ಪ್ರಗತಿ ಕಂಡುಬಂದಿತು. ಬಹುಶಃ ದೇವರಿಗೆ ನನ್ನ ಆ ಒಳ್ಳೆಯ ಕೆಲಸ ಇಷ್ಟವಾಗಿರಬಹುದು. ನನ್ನ ತಂಗಿಯ ಮದುವೆಯು ಎಷ್ಟು ಒಳ್ಳೆಯ ಕಡೆ ನಿಶ್ಚಯವಾಯಿತೆಂದರೆ ಆ ಮನೆಯವರು ವರದಕ್ಷಿಣೆಯ ಒಂದು ಕಡ್ಡಿಯನ್ನು ಕೇಳಲು ನಿರಾಕರಿಸಿದರು. ನಮಗೆ ಕೇವಲ ಸಂಸ್ಕಾರವಂತ ಕುಟುಂಬದ ಹೆಣ್ಣು ಬೇಕು ಅಷ್ಟೇ ಎಂದು ಅವರು ಹೇಳಿದರು. ಕೇವಲ ಒಂದು ಸಣ್ಣ ಹಣ್ಣಿನ ಗಾಡಿಯಷ್ಟೇ ಸೀಮಿತವಾಗಿದ್ದ ನನ್ನ ವ್ಯಾಪಾರವು ನಿಧಾನವಾಗಿ ಬೆಳೆಯತೊಡಗಿತು. ಜನರಿಗೆ ನನ್ನ ಈ ಕಥೆ ತಿಳಿದಾಗ ಅವರು ದೂರದೂರುಗಳಿಂದ ನನ್ನ ಬಳಿ ಹಣ್ಣು ಕೊಳ್ಳಲು ಬರಲಾರಂಭಿಸಿದರು. ಇಂದು ದೇವರ ಕೃಪೆಯಿಂದ ನಾನು ಅದೇ ವೃತ್ತದಲ್ಲಿ ಒಂದು ದೊಡ್ಡ ಮಳಿಗೆಯ ದುಕಾನ್ ಮಾಲೀಕನಾಗಿದ್ದೇನೆ. ಈಗ ನಾನು ಬಿಸಿಲಿನಲ್ಲಿ ಗಾಡಿ ತಳ್ಳುತ್ತಾ ಕಿರುಚುವುದಿಲ್ಲ, ಬದಲಾಗಿ ನನ್ನ ಸ್ವಂತ ಅಂಗಡಿಯ ಕೌಂಟರ್ ಮೇಲೆ ಕುಳಿತುಕೊಳ್ಳುತ್ತೇನೆ. ನನ್ನ ಜೊತೆ 2-3 ಕೆಲಸಗಾರರಿದ್ದಾರೆ. ಅವರ ಮನೆಯ ಒಲೆ ಉರಿಯುತ್ತಿರುವುದು ಇದೇ ಅಂಗಡಿಯ ಕಾರಣದಿಂದ. ಇಂದು ನನ್ನ ಬಳಿ ಯಾವುದೇ ವಸ್ತುವಿನ ಕೊರತೆಯಿಲ್ಲ. ನನ್ನ ಮಕ್ಕಳು ಉತ್ತಮ ಶಾಲೆಗೆ ಹೋಗುತ್ತಿದ್ದಾರೆ ಮತ್ತು ಮನೆಯಲ್ಲಿ ಸುಖ ಸಂತೋಷವಿದೆ. ಆದರೆ ಆ ಐಫೋನ್ನ ಘಟನೆ ಇಂದಿಗೂ ನನ್ನ ಮೆದುಳಿನಲ್ಲಿ ಅಚ್ಚೊತ್ತಿದೆ. ಯಾವಾಗಲಾದರೂ ಕೆಟ್ಟ ಆಲೋಚನೆ ನನ್ನನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಿದರೆ ಅಥವಾ ವ್ಯಾಪಾರದಲ್ಲಿ ಏನಾದರೂ ಮೋಸ ಮಾಡುವ ಯೋಚನೆ ಬಂದರೆ ನನಗೆ ಆ ಪೊಲೀಸ್ ಕೋಳ ಮತ್ತು ಇನ್ಸ್ಪೆಕ್ಟರ್ ಮಾಡಿದ ಸೆಲ್ಯೂಟ್ ನೆನಪಾಗುತ್ತದೆ. ಪ್ರಾಮಾಣಿಕತೆ ಎನ್ನುವುದು ಅಂತಹ ಒಂದು ಮರ. ಅದರ ಫಲಪಕ್ವವಾಗಲು ಸಮಯ ತೆಗೆದುಕೊಳ್ಳುವುದು ನಿಜ. ಆದರೆ ಮನುಷ್ಯ ಎಂದಿಗೂ ತನ್ನ ತತ್ವ ಮತ್ತು ಆತ್ಮಸಾಕ್ಷಿಯನ್ನು ಮಾರಾಟ ಮಾಡಬಾರದು ಎಂಬ ಪಾಠವನ್ನು ಜೀವನ ನನಗೆ ಕಲಿಸಿದೆ. ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿದ್ದರೂ ಪರವಾಗಿಲ್ಲ, ದೇವರು ಎಂದಿಗೂ ಪ್ರಾಮಾಣಿಕ ಮನುಷ್ಯನ ಕೈಬಿಡುವುದಿಲ್ಲ. ಹಾಗಾದರೆ ಗೆಳೆಯರೇ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಮತ್ತು ನೀವು ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ ಎಂಬುದನ್ನು ನಮಗೆ ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ನೀಡಿ ಮತ್ತು ಆದಷ್ಟು ಹೆಚ್ಚು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿರಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತದೆ. ಧನ್ಯವಾದಗಳು.